ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು. ನಿನಗೆ ಸ್ತೋತ್ರವಾಗಲಿ ರಕ್ಷಕನೇ, ಸ್ತೋತ್ರವಾಗಲಿ ಬಲವಾದ ದೇವನಿಗೆ ಸ್ತೋತ್ರವಾಗಲಿ. ಥ್ರೋನ್ ಆಫ್ ಲೈಫ್ ನಿನಗೆ ಸ್ತೋತ್ರವಾಗಲಿ. ಯೇಸುವೆ ನಿನಗೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ಎಸ್ ಲಾರ್ಡ್, ಥ್ಯಾಂಕ್ ಯು. ಕರ್ತನಿಗೆ ಸ್ತೋತ್ರವಾಗಲಿ. ಈ ದಿನವನ್ನು ಕೊಟ್ಟಕ್ಕೆ ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ನಮ್ಮ ನಡೆಸುವುದಕ್ಕೆ ಸ್ತೋತ್ರ ಕರ್ತನೆ. ನಾವು ಇವಾಗ ಸಾಂಗ್ ಹಾಡು ನಿನ್ನನ್ನೇ ನಾವು ಸ್ತುತಿಸುವರಾಗಿರ್ಬೇಕರ್ತನೆ. ನಮ್ಮ ಎಲ್ಲ ಕರ್ತನೆ ಧ್ಯಾನವು ನಿನ್ನಲ್ಲಿರುವಂಥ ಕೃಪೆಯನ್ನು ಕೊಡಪ್ಪ ಕರ್ತನೆ. ನಾವು ಆಚೆ ಡಿಸ್ಟರ್ಬ್ ಆಗೋದು ಬೇಡ ಎಸಪ್ಪ. ನಿನ್ನನ್ನೇ ನಾವು ಘನಪಡಿಸಿ, ನಿನ್ನನ್ನೇ ನಾವು ಕರ್ತನೆ ನಾವು ಧ್ಯಾನಿಸುವಂಥ ಕೃಪೆಯನ್ನು ಕೊಡಪ್ಪ. ಥ್ಯಾಂಕ್ ಯು ಜೀಸಸ್. ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನೀನೇ ಮಹಿಮೆ ಹೊಂದು ಕರ್ತನೆ. ನಿನಗೇನೆ ಮಹಿಮೆ ಸಲ್ಲಲೇಸುವೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ನಿನಗೇನೆ ಮಹಿಮೆ ಸಲ್ಲಲಿ. ಓ ಅಗಮ್ಯವಾದ ಬೆಲೆಗಳಿಗೆ ವಾಸಿಸುವಾದ ನನಗೆ ಸ್ತೋತ್ರಪ್ಪ. ರಬ ಶೇಖೆ ರಮ ಅಂದರೆ ಬೆಲೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ನಿನಗೆ ಸ್ತೋತ್ರವಾಗಲಿ. ನೀ ನಡೆಸು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನಮ್ಮನ್ನು ಕಾಯುವಾತ ನೀನೇ, ನಮ್ಮ ನಡೆಸುವಾತ ನೀನಾಗಿದೆ. ಎಲ್ಲ ಘನಮಾನ ನಿನಗೆ ಸಲ್ಲಲಿ. ಎಲ್ಲ ಮಹಿಮೆ ನಿನಗೇನೆ, ಎಲ್ಲ ಘನವು ನಿನಗೇನೆ. ಎಲ್ಲ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಆಮೇನ್. ನಾವೆಲ್ಲರೂ ಎದ್ದು ನಿಲ್ತು ನಮ್ಮ ಕರ್ತನನ್ನು ನಾವು ಸ್ತುತಿಸುವ. ಕೈಗಳು ಚಪ್ಪಾಳೆ ತಟ್ಟುತ್ತಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಚಪ್ಪಾಳೆ ತಟ್ಟುತ್ತಾ ನಮ್ಮ ಕರ್ತನಿಗೆ ಚಪ್ಪಾಳೆ ತಟ್ಟಿ ಜೋರಾಗಿ. छुड़ाया है पापों के जाल से, यीशु ने हमें बचाया है शैतान की जाल से. यीशु ने हमें छुड़ाया है पापों के जाल से. यीशु ने हमें बचाया है शैतान के जाल से. Hallelujah, to God, 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 hallelujah. शांति हमने शांति पाए यीशु के नाम से. हमने पाई क्षमा मुक्ति शापों से. हमने शांति पाए यीशु के नाम से. हमने पाई क्षमा मुक्ति शापों से. To God, hallelujah, 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 to God, hallelujah. हम ना डरेंगे यीशु जो साथ है. शैतान से हम लड़ेंगे यीशु के नाम से. हम ना डरेंगे यीशु जो साथ है. शैतान से हम लड़ेंगे यीशु के नाम से. तो God,
hallelujah, to God 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 hallelujah. Yesunama Sundaranama, Yesunama Madura Madura, Chenigintalu Nama Madura. Chapal tattuda ಪಾಪವೆಲ್ಲ ಕ್ಷಮಿಸುವ ನಾಮ, ಶಾಪವೆಲ್ಲ ತೊಲಗಿಸುವ ನಾಮ, ಸ್ವಸ್ಥಪಡಿಸುವ ಯೇಸು ನಾಮ. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಗೊತ್ತಿರುವ ಒಂದೇ ನಾಮ. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಗೊತ್ತಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಗೊತ್ತಿರುವ ಒಂದೇ ನಾಮವೆಲ್ಲ ನಾಮ. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಗೊತ್ತಿರುವ ಒಂದೇ ನಾಮವು. ಸುಂದರ ಸುಂದರ ನಾಮ ಯೇಸುವಿನ ನಾಮ. ಸುಂದರ ಸುಂದರ ನಾಮ ಯೇಸುವಿನ ನಾಮ, ಯೇಸುವಿನ ನಾಮ, ಯೇಸುವಿನ ನಾಮ, ಯೇಸುವಿನ ನಾಮ. ಎಸ್ ಎಸ್ ಯೇಸುವಿನ ನಾಮ, ಯೇಸುವಿನ ನಾಮ. ಸುಂದರ ಸುಂದರ ನಾಮ ಯೇಸುವಿನ ನಾಮ. ಸುಂದರ 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 ನಾಮ ಯೇಸುವಿನ ನಾಮ. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಅದ್ವಿತೀಯ ನಾಮ, ಆರಾಧನ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಯೇಸುವಿನ ನಾಮ. ಎಸ್ ಎಸ್ ಯೇಸುವಿನ ನಾಮ, ಯೇಸುವಿನ ನಾಮ, ಯೇಸುವಿನ ನಾಮ, ಯೇಸುವಿನ ನಾಮ. ಸುಂದರ ಸುಂದರ ನಾಮ ಯೇಸುವಿನ ನಾಮ. ಎಸ್ ಲಾರ್ಡ್. ಸುಂದರ ಸುಂದರ ನಾಮ ಯೇಸುವಿನ ನಾಮ. ಸುಂದರ 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 ನಾಮ ಯೇಸುವಿನ ನಾಮ. ಯೇಸು ನಾಮ, ಯೇಸು ನಾಮ, ಸುಂದರ ನಾಮ ಯೇಸು ನಾಮ. ಮಧುರ ಮಧುರ, ಶೇನಿಗಿಂತಲೂ ನಾಮ ಮಧುರವು. ಪಾಪವೆಲ್ಲ ಕ್ಷಮಿಸುವ ನಾಮ, ಶಾಪವೆಲ್ಲ ತೊಲಗಿಸುವ ನಾಮ, ಸ್ವಸ್ಥಪಡಿಸುವ ಯೇಸು ನಾಮ. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಗೊತ್ತಿರುವ ಒಂದೇ ನಾಮ. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಗೊತ್ತಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲ ನಾಮಕ್ಕಿಂತ ಇರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಗೊತ್ತಿರುವ ಒಂದೇ ನಾಮವು. ಸುಂದರ ಸುಂದರ ನಾಮ ಯೇಸುವಿನ ನಾಮ. ಎಸ್ ಎಸ್ ಎಲ್ಲ ಕೈಗಳೆತ್ತಿ. ಸುಂದರ ಸುಂದರ ನಾಮ
ಸುಂದರ ನಾಮವಾಗಿದೆ. ಥ್ಯಾಂಕ್ ಯು ಲಾರ್ಡ್. ಸಿಹಿ ಜೇನಿಗಿಂತ ಮಧುರವಾದ ನಾಮವಾಗಿದೆ. ಥ್ಯಾಂಕ್ ಯು ಜೀಸಸ್. ದೊಡ್ಡ ಚಪ್ಪಲಿಯನ್ನು ತಟ್ಟಿರಿ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ಮೇಲಾದ ನಾಮವಾಗಿದೆ. ಎಸ್ ಲಾರ್ಡ್, ಎಲ್ಲರಿಗೂ ಗೊತ್ತಿರೋ ಒಂದೇ ನಾಮವಾಗಿದೆ. ಥ್ಯಾಂಕ್ ಯು ಜೀಸಸ್. ಸಿಹಿ ಜೇನಿಗಿಂತ ಮಧುರವಾದ ನಿನ್ನ ನಾಮವಾಗಿದೆ. ಎಸ್ ಲಾರ್ಡ್, ನಿನ್ನ ನಾಮ ಮಧುರವಾಗಿದೆ ಎಸಪ್ಪ. ಥ್ಯಾಂಕ್ ಯು ಜೀಸಸ್. ಎಲ್ಲ ಸ್ತೋತ್ರ ಮಾಡಿರಿ. ಥ್ಯಾಂಕ್ ಯು. ಪ್ರೈಸ್ ಹಿಮ್, ಪ್ರೈಸ್ ಹಿಮ್. ಥ್ಯಾಂಕ್ ಯು. ಸುಂದರ ನಾಮ ಆಗಿದೆ, ಅತಿಶಯ ನಾಮವಾಗಿದೆ, ಆಳುವ ಕರ್ತನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಮಾಸ್ಟರ್. ನಿನಗೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ ಅಪ್ಪ. ನಿನಗೆ ವಂದನೆ ಸಪ್ಪ. ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ಹಾಗೆ ಕರ್ತನೆ ಯಾರಿಲ್ಲ ಸಪ್ಪ. ನಿನ್ನಂತ ದೇವರು ಯಾರಿಲ್ಲ ಕರ್ತನೆ. ನೀನೇ ನಮಗೆ ಕರ್ತನೆ ಆಧಾರವಾಗಿದೆ. ನೀನೇ ನಮಗೆ ಬಲವಾಗಿದೆ ಅಪ್ಪ. ನಿನ್ನ ಹಾಗೆ ಯಾರಿಲ್ಲ ಸಪ್ಪ. ಥ್ಯಾಂಕ್ ಯು ಜೀಸಸ್. ಓ ಹಲ್ಲೆಲೂಯ. ಸಿಹಿ ಜೇನಿಗಿಂತ ಮಧುರವಾದದು ಉಕ್ಕಿ ಹರಿಯುವಂತ ಪ್ರೀತಿ ನಿನ್ನದು. ಬೆಳ್ಳಿ ಬಂಗಾರಕ್ಕಿಂತ ರುಚಿಯಾದದು ಯೇಸುನೇ ನಾಮವು. ಪಾಪಕ್ಕಿಂತ ತಪ್ಪಾಗಿರುವಂಥದ್ದು ಸೂರ್ಯಕಾಂತಿಗಿಂತ ಪ್ರಕಾಶಮಾನವು. ಬೆಳದಿಂಗಳಿಗಿಂತ ನಿರ್ಮಲವಾದದು ಯೇಸುನೇ ನಾಮವು. ಯೇಸು, ಯೇಸು ಸರ್ವಶಕ್ತನು ನೀನು. ಎಷ್ಟೋ ಮರಣವನ್ನು ಜಯಿಸಿದಾತನೇ. ನಾವನ್ನೇ ಜಯಿಸಿದ ವೀರನು. ಸರ್ವವನ್ನೇ ಆಳುವ ಯೋಧನಿಗೆ ಸಾಟಿ ಯಾರಿಲ್ಲಪ್ಪ. ನಿನಗೆ ಸಾಟಿ ಇಲ್ಲ ಒಬ್ಬರು. ರಕ್ಷಕ, ರಕ್ಷಕ ನೀನೇ ನನ್ನಲವು. ನೀನೇ ನನ್ನಲಗುವ ಸ್ಥಾನವು. ಎಷ್ಟೋ ನೀನೇ ಅಪ್ಪ. ನೀನೇ ನಿಜವಾದ ದೇವ. ಆರಾಧಿಸುವೆ, ಕೈಗಳೆತ್ತಿ ಆರಾಧಿಸುವೆವು. ಆಕಾಶಕ್ಕಿಂತ ವಿಶಾಲವಾದದು ವಿಶ್ವದಲ್ಲಿ ಎಲ್ಲೆಲ್ಲೂ ವ್ಯಾಪಿಸಿರುವುದು. ಊಹಿಸುವುದಕ್ಕಿಂತಲೂ ಉನ್ನತವಾದದು ಯೇಸುನೇ ನಾಮವು. ಈ ಲೋಕಕ್ಕೆಲ್ಲ ರಕ್ಷಣೆಯ ಮಾರ್ಗವು. ಜನರೆಲ್ಲರನ್ನು ಬದುಕಿಸುವ ಜೀವವು. ಸರ್ವಕಾಲಗಳಲ್ಲೂ ನಿವಸಿಸುವ ಸತ್ಯವು ಯೇಸುನೇ ನಾಮವು. ಯೇಸು, ಯೇಸು ಸರ್ವಶಕ್ತನು ನೀನು. ಯೇಸು ಮರಣವನ್ನೇ ಜಯಿಸಿದ ವೀರನು. ಸರ್ವವನ್ನೇ ಆಳುವ ಯೋಧನು. ನಿನಗೆ ಸಾಟಿ, ನಿನಗೆ ಸಾಟಿ ಇಲ್ಲ ಒಬ್ಬರು. ರಕ್ಷಕ, ರಕ್ಷಕ ನೀನೇ ನನ್ನಲವು. ಬಲವಾಗಿದೆ. ನೀನೇ ನನ್ನಡಗುವ ಸ್ಥಾನವು. ನೀನೇ ನಿಜವಾದ ದೇವರ. ಕೈಗಳೆತ್ತುವೆ ಸಪ್ಪ. ಕೈಗಳೆತ್ತಿ ಆರಾಧಿಸುವೆವು. ಕೈಗಳೆತ್ತಿ
ಯೇಸುವಾನಿಗೆ ಸ್ತೋತ್ರ ಕಳಿಸ್ತೇನೆ. ಎಸ್ ಲಾರ್ಡ್, ನಿನಗೆ ಆರಾಧನೆ ಅಪ್ಪ. ನಿನ್ನ ಹಾಗೆ ಯಾರಿಲ್ಲಪ್ಪ. ಓ ನೀನು ಎಸ್ ಲಾರ್ಡ್ ಬಲವಾದ ದೇವರಾಗಿರಿ. ನೀನು ನಮ್ಮ ಬಂಟಾಗಿದೆ, ನಮ್ಮ ಕೋಲಾಗಿದೆ, ದುರ್ಗವಾಗಿ ಎಲ್ಲವೂ ನೀನೇ ಎಸ್ ಲಾರ್ಡ್. ನಿನ್ನ ರೆಫ್ಯೂಜ್ ಆಗಿದೆ ಎಸ್ಸಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಯೇಸು, ನಿನ್ನ ನಾಮ ಮಧುರವಾಗಿದೆ. ನಿನ್ನ ನಾಮ ಎಲ್ಲ ನಾಮಕ್ಕಿಂತ ಮೇಲಾದ ನಾಮವಾಗಿದೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಪ್ರೇಸ್ ಹಿಮ್. ನಿನ್ನ ಯೇಸು you Father, holy Bashekinama, hallelujah. ಯೇಸುವಿಗೆ ಪ್ರೇಸ್ ಮಾಡಿ. ಯೇಸುವಿನ ನಾಮ ಮಧುರವಾಗಿದೆ, ಎಲ್ಲ ನಾಮಕ್ಕಿಂತ ಮೇಲಾಗಿದೆ. ಯೇಸುವಿನ ನಾಮ hallelujah. Thank you. Oh, you are worthy, oh Lord. Thank you, Jesus. ಯೇಸು ಎಲ್ಲ ನಾಮಕ್ಕಿಂತ ಮೇಲಾದ ನಾಮವಾಗಿದೆ. ಯೇಸುವ ಎಲ್ಲ ನಾಮ ಎಲ್ಲ ನಾಮಕ್ಕಿಂತ ಮೇಲಾದ ನಾಮವಾಗಿದೆ. ಥ್ಯಾಂಕ್ ಯು ಜೀಸಸ್. ನಿನಗೆ ಆರಾಧನೆ ಯೇಸುವ. ಯೆಹೋವಾ ಜೈರನ್ಗೆ ಆರಾಧಿಸಿ. ಎಸ್ ಲಾರ್ಡ್ ಯೇಸುವ, ನಿನ್ನ ನಾಮದಲ್ಲಿ ಕರ್ತನೆ ಮಿರಾಕಲ್ಸ್ ಆಗ್ತದೆ. ನಿನ್ನ ನಾಮದಲ್ಲಿ ಹೀಲಿಂಗ್ಸ್ ಆಗ್ತದೆ. ಥ್ಯಾಂಕ್ ಯು ಜೀಸಸ್. ಯೇಸುವ, ಯೇಸು ನನ್ನ ಪ್ರಿಯನೇ ಅತಿ ಸುಂದರನೇ, ಸಾವಿರರಲ್ಲಿ ನನ್ನ ಪ್ರಿಯನೇ ಅತಿ ಸುಂದರನೇ, ಸಾವಿರರಲ್ಲಿ ನನ್ನ ಪ್ರಾಣ ಪ್ರಿಯನೇ ಅತಿ ಸುಂದರನೇ, ಸಾವಿರರಲ್ಲಿ ಯೇಸು ಯೇಸು. Shout out to the Lord, name of Lord, Yeshua. Thank you, Jesus. ಬಿಡುಗಡೆಯ ನಾಮವಾಗಿದೆ. ನಿನ್ನದೇ ರಾಜ್ಯವು, ನಿನ್ನದೇ ರಾಜ್ಯವು, ನಿನ್ನದೇ ಬಲವು, ನಿನ್ನದೇ ಮಹಿಮೆಯು
ನಿನ್ನ ಬಲವು ನಿನ್ನ ಮಹಿಮೆಯು ಎಂದೆಂದಿಗೂ ಆಮೆನ್ನ. ನಿನ್ನ ರಾಜ್ಯವು ನಿನ್ನ ಬಲವು ನಿನ್ನ ಮಹಿಮೆಯು ಎಂದೆಂದಿಗೂ ಆಮೆನ್. ನಿನ್ನ ರಾಜ್ಯವು ನಿನ್ನ ಬಲವು ನಿನ್ನ ಮಹಿಮೆಯು ಎಂದೆಂದಿಗೂ ಆಮೆನ್. ನಿನ್ನ ರಾಜ್ಯವು ನಿನ್ನ ಬಲವು ನಿನ್ನ ಮಹಿಮೆಯು ಎಂದೆಂದಿಗೂ ಆಮೆನ್. ರಾಜ್ಯವು ನಿನ್ನ ಬಲವು ನಿನ್ನ ಮಹಿಮೆಯು ಎಂದೆಂದಿಗೂ ಆಮೆನ್. ಯೇಸು ಸಾವಿರರಲ್ಲಿ like Jesus, the ಪ್ರಾಣ ಪ್ರಿಯನೇ ಅತಿ ಸುಂದರನೇ. ಸಾವಿರರಲ್ಲಿ ಯೇಸು ನಿನ್ನ ನಾಮ ಇಲ್ಲಿಲ್ಲಪ್ಪ. ಎಲ್ಲ ನಾಮಕ್ಕಿಂತ ದೊಡ್ಡ ನಾಮ ನಿನ್ನದೇ ಅಪ್ಪ. Thank you, Jesus. We give you glorify. We honor you, Lord. Yes, Lord. Thank you, Jesus. In your name there is power. In your name there is mighty works, oh Lord. Thank you, Jesus. Yeshua. Yeshu. Thank you, Lord. Jesus, ದೇವರೊಟ್ಟಿಗೆ ಮಾತನಾಡಿ ರಿಬಾ ಶೇರ ರಬಾಸೆಕೆ ರಿಬಾನ ಮಾಂದಿರಿ ಲಿಖೇರ ಮಾಮ ಅನ್ಯ ಭಾಷೆ ಸ್ವಭಾಷೆ ಮಾತನಾಡಿ ನಮ್ಮ ಕರ್ತನಾಗಿ ಮಾತನಾಡಿ. ಯೇಸುವ ನಿನ್ನ ಹಾಗೆ ಯಾರಿಲ್ಲ, ನಿನ್ನ ಹಾಗೆ ದೇವರು ಯಾರಿಲ್ಲ. ರಿಬಾ ಶೇದರ ಬಾಂದಿರಿ ಕೇತಿರಿ ಹಬೋರೆದಿಲ್ಲಿ ಮಾಶೇದರ ಮೊಂಗುಲಿರಿ ರಮಶೆ. ಥ್ಯಾಂಕ್ ಯು ಜೀಸಸ್. ನಿನ್ನ ನಾಮ ಮೇಲಾದ ನಾಮವಾಗಿದೆ. ನಿನ್ನ ನಾಮ ಇಲ್ಲಿಯೂ ಇಲ್ಲ, ನಿನ್ನ ಒಂದೇ ನಾಮವಾಗಿದೆ ಅಪ್ಪ. Thank you, Jesus. Worship Him, worship, praise Him, praise Him. Thank you, Jesus. Thank you, Jesus. ಆರಾಧನೆ ನಿನಗೆ ಯೇಸು.
ಯೇಸುವೆ, ನನ್ನ ಪ್ರಾಣ ಪ್ರಿಯನೇ, ಅತಿ ಸುಂದರನೇ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಮಿನಿಸ್ಟರ್ Hallelujah, Jesus. Hallelujah, Lord. Thank you, Holy Spirit. Thank you, Father. Thank you, Jesus. Thank you, Lord. ನಿನ್ನನ್ನು ಸಭೆಯಾಗಿ ನಾವು ಸೇರಿ ಬಂದು ಆರಾಧಿಸಲು ಕೊಟ್ಟಿರುವಂಥ ಒಂದು ಕೃಪೆಗಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಎಸ್ 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 ಅರ ಲಹೆ ಲಹಲೆ. Hallelujah, Lord. Hallelujah, 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 hallelujah. Thank you, Jesus. Sekora labandirihi sabande lakurahandiriahase. ನಿನಗೆ ವಂದನೆ ಸ್ವಾಮಿ, ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಆರಾಧನೆ ಸ್ವಾಮಿ, ನಿನಗೆ ಘನತೆ ಸ್ವಾಮಿ. Hallelujah, 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 hallelujah. Thank you, Jesus. Hallelujah. Thank you, Lord. Thank you, Lord. Ribi sakula rahandi ribandiri kande. ಎಲ್ಲರೂ ಬಾಯಿಗಳನ್ನು ತೆರೆದು ಆತನಿಗೆ ಘನತೆ ನಾವು ಸಲ್ಲಿಸೋಣ. ಓಲರಾನಿ ತೆರೆ ತತಕೋತ ತತಿರಿಹಿ ಸಖಿತ ಲೆಖೇತ 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 ರಬಾ ಶಬ್ಲ ಹೆಬೋರೆ ಬಾಂದೆ. ನಿನಗೆ ಆರಾಧನೆ ಸ್ವಾಮಿ, ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಘನತೆ ಸ್ವಾಮಿ. ನಿನ್ನೊಬ್ಬನೇ ಯೋಗ್ಯನು ಸ್ವಾಮಿ, ನಿನ್ನೊಬ್ಬನೇ ಆರಾಧನೆಗೆ ಯೋಗ್ಯನು, ನಿನ್ನೊಬ್ಬನೇ ಮಹಿಮೆಗೆ ಯೋಗ್ಯನು. ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಎಲ್ಲ ಬಾಯಿಗಳು ಆತನಿಗೆ ಹಾಗೆ ತೆರೆಯಲ್ಪಡಲಿ, ತೆರೆಯಲ್ಪಡಲಿ. ಕಮಾನ್ ಚರ್ಚ್, ಕಮಾನ್ ಕಮಾನ್ ಕಮಾನ್. ಓಪನ್ ಯೋರ್ ಮೌತ್, ಓಪನ್ ಯೋರ್ ಮೌತ್. ರಿಕಾಲ ರಹೇಸ ಹಲಲೇ ರನಂದೆ ರಹತೆ ರಹತೆ. ಎಸ್ ಎಸ್, ಪ್ರತಿಯೊಬ್ಬರ ಬಾಯಿಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಬಾಯಿಗಳು ತೆರೆಯಲ್ಪಡಲಿ, ಫ್ರೀ ಆಗಲಿ, ಫ್ರೀ ಆಗಲಿ, ಫ್ರೀ ಆಗಲಿ. ಜೀಸಸ್ ನೇಮ್. ಓರಲ ಚಾಕ ಸ್ತುತಿಗಳು ಹೊರಟು ಬರಲಿ. ಸ್ತುತಿಗಳು ಬರದಂತೆ ಇರುವಂತ ಎಲ್ಲ ಹಿಡಿತಗಳು, ಎಲ್ಲ ಅಡ್ಡಿ ತಡೆಗಳು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಮುರಿಯಲ್ಪಡಲಿ. ಎಲ್ಲ ವಾತಾವರಣ ಫ್ರೀ ಆಗಲಿ. ಜೀಸಸ್ ನೇಮ್. ರಬ ಲಬ ಲಬ ರಬ ನಮ ಲೆಖ ರಬ 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 ಲೆಬೆರೆಬೆ ಖರಬ ಬಾಬಾ ಬಾಬಾ ಬಾ ಶೇಖೋರ ಲೆ ತೆರೆ ಬ ದೇಬ. ದೇವಜ್ಞಾನವನ್ನು ವಿರೋಧಿಸುವ ಎಲ್ಲ ಕೋಟೆ ಕೊತ್ತಲಗಳು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಮುರಿದು ಲಯವಾಗಲಿ. ಯೇಸುವಿನಲ್ಲಿ ನಾವು ಅದನ್ನು ಸೆರೆ ಹಿಡಿಯುವವರಾಗಿದ್ದೇವೆ. ಲೆಬ್ರಾಂದಿಕ ಸೊಕು ನರಹತೆಂದಿರಿ ಖಾತೆ ಹೋಲಿರಿ ರೇ ಮಂದೆ ರೇ 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 ಲೇ ಲೇ ಲೇ. ದೇವಜ್ಞಾನದ ವಿರುದ್ಧವಾಗಿ ಏರಿಸಲ್ಪಟ್ಟಂತ ಎಲ್ಲ ಒಂದು ಹಲ್ಲೆಲೂಯ ಅಜ್ಞಾನಗಳು, ಅಡ್ಡ ತಡೆಗಳು, ಕೋಟೆ ಕೊತ್ತಲಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಫ್ರೀ ಆಗಲಿ, ಫ್ರೀ ಆಗಲಿ, ಫ್ರೀ ಆಗಲಿ. ಪ್ರೀತಿಸುವೆ ನಿನ್ನನ್ನೇ. ಕಮಾನ್ ಚರ್ಚ್. ಯೇಸುವೆ ಎಂದೆಂದಿಗೂ. ಕಮಾನ್. ಪ್ರೀತಿಸುವೆ ನಿನ್ನನ್ನೇ ಯೇಸುವೆ ಎಂದೆಂದಿಗೂ. ನೀನೇ Holy Spirit, lead me. Holy Spirit, lead us and guide us, O God. Yaka neene nannaya, neene nannaya jivadayaka. Hallelujah. Hallelujah. Shabra, Lekaba, Ribaba, Sabah. Worship you, Almighty, King of Kings, Lord of Lords. You are holy. You are holy.
ಯು ಆರ್ ಹೋಲಿ, ಯು ಆರ್ ಕಿಂಗ್ ಆಫ್ ಕಿಂಗ್. ನಿನ್ನಕ್ಕಿಂತ ಮೇಲೆಯವರು ಯಾರು ಇಲ್ಲ. ನೀನು ಉನ್ನತೋನ್ನತನು. ಓ ನೀನು ಮಹೋನ್ನತನು ರಾಜ. Hallelujah. Breakthrough in the mighty name of Jesus. ಸಮಾನನೇ ನನಗಾಗಿ ಸ್ವರ್ಗದಿ ಇಳಿದು ಬಂದಾತನೇ ನನ್ನೇಸುವೆ. ದೇವ ಸಮಾನನೇ ನನಗಾಗಿ ಸ್ವರ್ಗದಿ ಇಳಿದು ಬಂದಾತನೇ ನನ್ನೇಸುವೆ. ನನ್ನ ತಂದೆಯೇ, ನನ್ನ ರಾಜನೇ, ನನ್ನ ತಂದೆಯೇ, ನನ್ನ ರಾಜನೇ. ಪ್ರೀತಿಸುವೆ ನಿನ್ನನ್ನೇ ಯೇಸುವೇ, ಎಂದೆಂದಿಗೂ ಪ್ರೀತಿಸುವೆ ನಿನ್ನನ್ನೇ ಯೇಸುವೇ, ಎಂದೆಂದಿಗೂ. ಹೇಳೋಣ, ನೀನೇ ನೀನೇ ನನ್ನಯ ಆತ್ಮರ. ಎಸ್, ಥ್ಯಾಂಕ್ ಯು ಜೀಸಸ್. ನಮ್ಮ ಆತ್ಮ ರಕ್ಷಕನೇ ನಿನಗೆ ಸ್ತೋತ್ರಪ್ಪ. ಜೀವದಾಯಕನೇ ನಿನಗೆ ಸ್ತೋತ್ರಪ್ಪ. ನೀನೇ ನನ್ನಯ ಆತ್ಮರಕ್ಷಕ. ಆಮೆನ್. ನೀನೇ ನನ್ನಯ ಜೀವ. Every disobedient spirit work, we break it in the name of Jesus. ಎಲ್ಲ ಅವಿಧೇಯತ್ವ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ. Hallelujah. Rabashaka lebo lebo. Yes, wonderful God, mighty God. Hallelujah. King of kings, Lord of lords, holy, holy, holy. Hallelujah. Hallelujah. Shabala Rabah Ripa Leko Hembrahane Shobre Leamone Shabah Shabah Rabah. Hallelujah. Yes, Father, Rikamandirikota. ಶಾಶ್ವತ ಪ್ರೇಮದಿ, ಶಾಶ್ವತ ಪ್ರೇಮದಿ ನನ್ನನ್ನು ಸೆಳೆದಿ, ನನ್ನೇಸುವೆ. ಶಾಶ್ವತ ಪ್ರೇಮದಿ ನನ್ನನ್ನು ಸೆಳೆದಿ, ಪ್ರೀತಿಯಿಂದುದೆ ನನ್ನೇಸುವೆ. ನನ್ನ ಕರ್ತನೇ, ನನ್ನೊಡೆಯನೇ, ನನ್ನ ಕರ್ತನೇ, ನನ್ನೊಡೆಯನೇ. ಪ್ರೀತಿಸುವೆ. ಕೊನೆದಾಗಿ ಎಲ್ಲರೂ ಒಟ್ಟಾಗಿ ಹೇಳೋದು. ಕಮ್ ಆನ್ ಚರ್ಚ್, ನಿಮ್ಮ ಸ್ವರ ಕೆಲಸದಲ್ಲಿ. ಎಸ್ ಎಸ್, ಕಮ್ ಆನ್ ಕಮ್ ಆನ್ ಎವ್ರಿವನ್. ನಾವು ಬಂದದ್ದೇ ವರ್ಷಿಪ್ ಮಾಡೋದಕ್ಕಾಗಿ, ಸೈತಾನನಿಗೆ ತಲೆನೋವು ಪಡಿಸೋದಕ್ಕಾಗಿ ಬಂದಿದ್ದೇವೆ. ರಿಬಾ ರಖಾತೋ. ಎಸ್ ಎಸ್ ಎಸ್, ದೇವರಿಗೆ ಮಹಿಮೆ ತರೋದಕ್ಕಾಗಿ ಬಂದಿದ್ದೇವೆ. ಎಸ್, ಆದ್ರಿಂದ ವರ್ಷಿಪ್ ಮಾಡೋಣ. ಕಮ್ ಆನ್. ನೀನೇ ಎಲ್ಲ ಎಲ್ಲ ಜನರು, ಎಲ್ಲ ಸಭೆಯವರು ಶಕಾಲ ಬರಕಟೆಬ ರೆಬಾ ರೆಬಾ. ಧಿರಿಕಬ
ಲೆಪ್ರಾ ಲೆಪ್ರಾ ರಕ್ಷಕ ನೀನೆ ನನ್ನಯ ಜೀವದಾಯಕ ಹಾಲೇಲು ಸೋತೋಮ್ರೆ ಸೈತಾನನೇ ನೀನು ಸೋತ ಶತ್ರು, ನೀನು ಸೋಲುತ್ತಾ ಹೋಗುವವನು. ಹಾಲೇಲೂಯಾ ಕಂದೇರ ತಂದೇರ ತಂದೆ ಹಾಲೇಲೂಯಾ ಶಬ್ರೇನಂದೋ ಲೆಕ್ರೋನಂದೇರ ನಮ ಮಮ 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 ಶಬ್ರಹಂದೇ ಕೊನೆಯದಾಗಿ ಹಾಲೇಲೂಯಾ ಹಾಲೇಲೂಯಾ. ಎಲ್ಲ ಘನತೆ ಮಾನವ ನಿನ್ನೊಬ್ಬನಿಗೆ ಸಲ್ಲಿಸ್ತೇವೆ. ಸಭೆ ಜೋರಾಗಿ ಚಪ್ಪಾಳೆ ತಟ್ಟೆ ಆತನನ್ನ ಘನಪಡಿಸೋಣ. ಥ್ಯಾಂಕ್ ಯು ಜೀಸಸ್. ಇನ್ನು ಜೋರಾಗಿ ಕಮಾನ್ ಕಮಾನ್ ಶಲಾರಬ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಎಲ್ಲ ಮಾನ ಮಹಿಮೆ ನಿನಗೆ ರಾಜ, ಜೀಸಸ್ ನೇಮ್. ಆಮೇನ್ ಆಮೇನ್. ದಯವಿಟ್ಟು ನಾವು ಕುಳಿತುಕೊಳ್ಳೋಣ. ಹಿಂದೆ ಇರುವವರು ಎರಡೆರಡು ಚೇರ್ ಇಟ್ಟು ಕುತ್ಕೊಳ್ಳಿ, ಹೈಟ್ ಆಗ್ತದೆ. ಇಲ್ಲಾಂದರೆ ಫ್ರಂಟ್ ಹೈಟ್ ಇದೆ, ಬ್ಯಾಕ್ ಸೈಡ್ ಲೋ ಆಗ್ತದೆ. ನಮ್ಮಲ್ಲಿ ಯಾರಾದರೂ ಹೊಸೊಬ್ಬರು ಬಂದವರಿದ್ದರೆ ನೀವು ಇಲ್ಲಿ ಮುಂದ್ಗಡೆ ಎಲ್ಲ ಜಾಗ ಇದೆ, ಮುಂದ್ಗಡೆ ಬನ್ನಿ. ಆದಷ್ಟು ಮುಂದೆ ಮುಂದೆ ಬರಲಿಕ್ಕೆ ಸೇರ್ಕೊಳ್ಳಿ, ಮುಂದೆ ಮುಂದೆ ಸೇರ್ಕೊಳ್ಳಿ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ನಾವು ಹೋಗೋಣ. ಹಲ್ಲೆಲೂಯಾ. ಯೋಹಾನ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 12ನೇ ವಚನ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 12ನೇ ವಚನ. ಏನ್ ಬರ್ದಿದೆ? ನಿಮಗೆ ನಿಜ ನಿಜವಾಗಿ ಜಾನ್ ಗಾಸ್ಪಲ್ 14:12. ಸರಿ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವರು. ಯಾಕಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವಿನ ಒಂದು ಮಾತಿನಲ್ಲಿ ಬಹಳ ಅರ್ಥ ಇದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಇದು ಯಾವಾಗಲೂ ನಾವು ಗಮನಕ್ಕೆ ತಂದುಕೊಳ್ಳುವಂಥ ವಾಕ್ಯ, ಅನೇಕರಾದ ನಮಗೆ ನೆನಪಿನಲ್ಲಿರುವಂಥ ವಾಕ್ಯ ಅಲ್ವಾ? ನೆನಪಿನಲ್ಲಿರುವಂಥ ವಾಕ್ಯ. ಇಲ್ಲಿ ಏನು ಬರೆದಿದೆ ಅಂದರೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಎಂಬುದಾಗಿ. ನಿಜ ನಿಜವಾಗಿ ಹೇಳುತ್ತೇನೆ. ಈ ಮಾತು ನಮಗೆ ಹೇಗೆ ತಿಳಿತದೆ? ಈ ಒಂದು ವರ್ಡ್ ನಿಜ ನಿಜವಾಗಿ ಹೇಳುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಅಂದರೆ ಒತ್ತಿ ಹೇಳುವಂಥದ್ದು ನಿಜ ನಿಜ, ಖಂಡಿತವಾಗಿ. ಹಲ್ಲೆಲೂಯಾ. ಒಳ್ಳೆ ವರ್ಡ್. ಗಮನ ಕೊಡಿ. ಯೇಸು ಸ್ವಾಮಿ ಒಂದು ಖಂಡಿತವಾದಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ತನ್ನ ಹಿಂಬಾಲಕರಿಗೆ. ಇವತ್ತಿನ ಹಿಂಬಾಲಕರು ನಾವೇ, ಅಂದಿನ ಹಿಂಬಾಲಕರು ಅವರು ಶಿಷ್ಯರು, ಈ ಥರ ಜನರು. ಕೇಳ್ರಿ, ಆರ್ ಯು ಇಂಟ್ರೆಸ್ಟೆಡ್ ಇನ್ ವರ್ಡ್ ಆಫ್ ಗಾಡ್? ದೇವರ ವಾಕ್ಯದಲ್ಲಿ ಇಂಟ್ರೆಸ್ಟ್ ಇದೆಯಾ? ಹಲ್ಲೆಲೂಯಾ. ವಾಕ್ಯ, ದೇವರ ವಾಕ್ಯ ಒಳಗೆ ಬರುವುದಕ್ಕೆ ಯಾರು ತಮ್ಮ ಹೃದಯವನ್ನು ಮನಸ್ಸನ್ನು ತೆರೆದುಕೊಡ್ತಾರ, ಅದು ಸುಮ್ಮನೆ ಇರೋದಿಲ್ಲ, ಅದು ಕಾರ್ಯ ಮಾಡಿಯೇ ಮಾಡ್ತದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಈ ದಿನಗಳಲ್ಲಿ ದೇವರ ವಾಕ್ಯ ನಮ್ಮ ಮನಸ್ಸಿನಲ್ಲಿ ಮತ್ತು ನಮ್ಮ ಹೃದಯದಲ್ಲಿ ಅದು ಕಾರ್ಯ ಮಾಡಬೇಕಾಗಿದೆ. ಅದರಲ್ಲೇ ನಮ್ಮ ಸ್ಪಿರಿಚುವಲ್ ಲೈಫ್, ಒಂದು ಸ್ಟ್ರಾಂಗ್ ಆದಂಥ ಸ್ಪಿರಿಚುವಲ್ ಲೈಫನ್ನು ನಾವು ಜೀವಿಸಲಿಕ್ಕೆ ಆಗ್ತದೆ, ಅಥವಾ ಒಂದು ಬಲವಾದಂಥ ಆತ್ಮಿಕ ಜೀವಿತವನ್ನು ನಾವು ಜೀವಿಸಲಿಕ್ಕೆ ಆಗ್ತದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಆದ್ದರಿಂದ
ವಾಕ್ಯಕ್ಕೆ ಗಮನ ಕೊಡೋಣ. ನಿಜವಾಗಿ ಅಂದರೆ ಖಂಡಿತವಾಗಿ. ಹಲೋ. ಕೆಲವು ಸಾರಿ ನಾವು ಸಹ ಇಂಥ ವರ್ಡನ್ನು ಯೂಸ್ ಮಾಡಿದ್ದುಂಟು. ಅನೇಕ ಸಾರಿ ನಮ್ಮವ್ರ ಹತ್ರ ಬಂದು ಏನಾದರೂ ನಾವು ಸುಮ್ಮನೆ ಹೇಳ್ತೇವೆ, ಅವಳು ಮಲ್ಲ ಕ್ಯಾರೆಂಡು ಮಾರೆ, ಅವಳು ಮಲ್ಲ ಕ್ಯಾರೆಂಡು ಬಲ ತೂಲ ಅಂತ ಹೇಳ್ತೇವೆ. ಅವರು ಓಡಿ ಬರ್ತಾರೆ ನಮ್ಮ ಜೊತೆ, ಕ್ಯಾರೇಜ್ ಯಾಂಪ್ ಕಡೆ ಬನ್ನಿ ಮಾರ ಅಂತ ನಗಾಡ್ತೇವೆ. 1 ಸರಿ 2 ಸರಿಯಾಗಿ ಆಗ್ತಾರೆ, ಮತ್ತು ಅವ್ರು ನಂಬುವುದಿಲ್ಲ ನಮ್ಮ ವಿಷಯ ಹೇಳೋದು. ಇನ್ನೊಂದು ಸಾರಿ ಕ್ಯಾರೆ ಇರುವಾಗಂತೂ ಕ್ಯಾರೆ ಇದ್ದೇ ಇರ್ತದೆ. ಕ್ಯಾರೆ ಇರುವಾಗ ಯಾನ್ ಸತ್ಯ ಪನ್ಪಿನ ಮಾರ ಖಂಡಿತವಾದ್ಲ ಉಂಟು ಬಲ ಮಾರ ಅಂತ ಅವು ಬರೋದಿಲ್ಲ. ಮತ್ತೆ ಯಾಕೆ ಮೊದಲು 2-3 ಸಾರಿ ಸುಮ್ಮನೆ ಸುಳ್ಳು ಹೇಳಿದ್ದೇವೆ. ಗಮ್ಮತ್ತಿಗೆ ಸುಳ್ಳು ಹೇಳುವಂಥದ್ದು. ನಿಮಗೆ ಕತೆ ಗೊತ್ತಿರ್ಬೋದು. ಗೊತ್ತುಂಟ ನಿಮಗೆ ಕತೆ? ಒಂದು ಕಾಡಿನ ಬದಿಯಲ್ಲಿದ್ದಂಥ ಒಬ್ಬ ಮನುಷ್ಯನ ಕತೆ ಅಲ್ವಾ? ಎಷ್ಟು ಜನರಿಗೆ ಗೊತ್ತುಂಟು? ಸ್ವಲ್ಪ ಜನರಿಗೆ ಗೊತ್ತುಂಟು. ಅದನ್ನು ಹೇಳ್ತೇನೆ. ಡೇರಣ್ಣ ಗೊತ್ತಿದ್ದೆವು ಕತೆ? ಒಬ್ಬ ಯಾವಾಗಲೂ ಕಾಡಿಗೆ ಹೋಗೋದಂತೆ, ಅಲ್ಲಿಂದ ಓಡಿ ಬರೋದಂತೆ. ಪಿಲಿ ಬತ್ತನ ಅಂತ ಜನರೆಲ್ಲ ಓಡಿ ಬರೋದು. ನೋಡುವಾಗ ಪಿಲಿಸಲ್ಲೇ ಅನ್ಸಲ್ಲ. 2ನೇ ಸಾರಿ ಸಾಗೇನಂತೆ ಓಡಿ ಬಂತಾನೆ, ಪಿಲಿ ಬತ್ತನ ಅಂತ. 3ನೇ ಸಾರಿ ನಿಜವಾಗಿ ಪಿಲಿ ಬಂದಾಗ ಓಡಿ ಬರುವಾಗ ಯಾರು ಇಲ್ಲ ಅಂತೆ. ಮತ್ತೆಂತಾಗ್ತದೆ ಗತಿ ನೋಡಿ, ಯಾರು ಬರದಿದ್ದರೆ. ಅವನ ಸುಳ್ಳು ಅವನನ್ನೇ ನುಂಗಿತ್ತು ಅಲ್ವಾ? ಯಾವಾಗಲೂ ನಾವೆಣಿಸ್ತೇವೆ ಸುಳ್ಳು ಹೇಳುವುದರಿಂದ ಬಚಾವು ಮಾಡಿಕೊಳ್ತೇವೆ ಎಂಬುದಾಗಿ. ಸುಳ್ಳು ಹೇಳುವುದ್ರ ಅಲ್ಲಲ್ಲ, ಅಲ್ಲಿಂದ ಮೇಲೆ ಸುಳ್ಳು ಹೇಳೋದ್ರಿಂದ ಅನೇಕ ಸಾರಿ ನಾವು ಅಂದುಕೊಳ್ತೇವೆ ನಾವು ಬಚಾವಾಗೋದಲ್ಲ. ನಮ್ಮ ಸುಳ್ಳು ನಮ್ಮನ್ನು ನುಂಗುದು. ಅನನೀಯ ಸಫೈರಾ ಏನು ಮಾಡಿದ್ರು ಗೊತ್ತಾ? ಸುಳ್ಳು ಹೇಳಿದ್ರು. ಅವರ ಸುಳ್ಳು ಅವರನ್ನೇ ನುಂಗಿ ಬಿಟ್ಟಿತ್ತು. ಹೌದಲ್ವಾ? ಲೈಫೇ ಹೋಯ್ತು ಅವರದ್ದು. ಕೆಲವು ಸಾರಿ ನಮಗೆ ಗೊತ್ತಾಗೋದಿಲ್ಲ, ಕೆಲವು ಸುಳ್ಳುಗಳು ನಮ್ಮ ಸ್ಪಿರಿಚುವಲ್ ಲೈಫನ್ನು ನುಂಗ್ತದೆ, ನಮ್ಮ ಶಾರೀರಿಕ ಜೀವಿತವನ್ನು ಕೂಡ ನುಂಗುತ್ತದೆ. ಹಾಗೆ ಆದರೆ ಇಲ್ಲಿ ಯೇಸು ಸ್ವಾಮಿಯ ಜೀವಿತವನ್ನು ನಾವು ನೋಡುವಾಗ ಆತನು ಯಾರಾಗಿದ್ದಾನೆ? ನಾನೇ ಸತ್ಯವೂ ಮಾರ್ಗವೂ ಜೀವವಾಗಿದ್ದಾನೆ. ಆತನೇ ಸತ್ಯವಾದ ಮೇಲೆ ಆತನಲ್ಲಿ ಸುಳ್ಳು ಹೇಗೆ ಬರ್ತದೆ? ಆತನಲ್ಲಿ ಒಂದು ಸುಳ್ಳು ಕೂಡ ಬರಲಿಲ್ಲ. ಸತ್ಯವನ್ನು ಬಿಟ್ಟು ಬೇರೆ ಏನಿಲ್ಲ ಆತನಲ್ಲಿ, ಸತ್ಯವೇ. ಹಲ್ಲೆಲೂಯಾ. ಆದ್ದರಿಂದ ನೋಡಿ, ಆತನೇ ಸತ್ಯವಾದದ್ರಿಂದ, ಆತನ ಜೀವಿತವೇ ಸತ್ಯವಾದದ್ರಿಂದ, ಆತನ ಬಾಯಲ್ಲಿಯೇ ಸತ್ಯವಿದ್ದದ್ರಿಂದ ಆತನು ಈ ಲೋಕದಲ್ಲಿರುವಾಗ ಒಂದು ಬಲಾಢ್ಯ ಒಂದು ಆತ್ಮಿಕ ಜೀವಿತವನ್ನು ಜೀವಿಸಿ ತೋರಿಸಿದ್ದಾನೆ. ಆತನ ಮಾದರಿ ನಮಗೆ. ಹಲ್ಲೆಲೂಯಾ. ಓಕೆ, ಈ ಸಂದರ್ಭ ಬರುವಾಗ ಯೋಹನ ಸುವಾರ್ತೆ 14:12 ನಾವು ನೋಡುವಾಗ ಆ ಸಂದರ್ಭದಲ್ಲಿ ತನ್ನ ಹಿಂಬಾಲಕರಿಗೆ ಹೇಳ್ತಾ ಇದ್ದಾನೆ, ಸತ್ಯ ನುಡಿಯುವಾತನು ಹೇಳ್ತಾ ಇದ್ದಾನೆ, ನಿಮಗೆ ನಿಜವಾಗಿ ಹೇಳ್ತಾನೆ, ಖಂಡಿತವಾಗಿ ಹೇಳ್ತಾನೆ. ಅಂದರೆ ನಾನು ಹೇಳುವುದು ಅದು ಸತ್ಯ, ಅದು ಹೌದು, ಅದು ಹಾಗೇನೆ. ಏನಪ್ಪ ಅಂತ ಮಾತು? ಹೌದಾಗಿರುವಂಥ ಮಾತು ಏನಂತೆ? ನನ್ನನ್ನು ಯಾರೆಲ್ಲ ನಂಬ್ತಾರ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳು, ನಾನು ಭೂಲೋಕದಲ್ಲಿದ್ದುಕೊಂಡು ಏನೆಲ್ಲ ತಂದೆಯ ಮಹಿಮೆಗಾಗಿ, ದೇವರ ರಾಜ್ಯಕ್ಕಾಗಿ ಏನೆಲ್ಲ ಕ್ರಿಯೆ ನಡೆಸಿದ್ದೇನೋ ಎಲ್ಲ ಕ್ರಿಯೆಗಳನ್ನು ನಂಬುವವನು ತಾನೂ ನಡೆಸುವನಂತೆ. ಇದು ಸತ್ಯ ಅಂತೆ. ಎರಡನೇದಾಗಿ ಆತನು ಹೇಳ್ತಾನೆ, ಮತ್ತು ಅಷ್ಟೇ ಅಲ್ಲ, ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಯಾಕಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ. ನಾನು ನಡೆಸಿದ ಕ್ರಿಯೆ ಮಾತ್ರ ಅಲ್ಲ, ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಇದನ್ನು ಸ್ವಲ್ಪ ನಾನು ವಿವರಿಸ್ತೇನೆ. ಅನೇಕರಿಗೆ ಇದರ ಭಾಗದಲ್ಲಿ ಕನ್ಫ್ಯೂಸ್ ಉಂಟು. ಆ ಕನ್ಫ್ಯೂಷನನ್ನೇ ನಂಬಿದ್ದಾರೆ. ಏನಂದರೆ ಯೇಸು ಆ ಕಾರ್ಯ ಮಲ್ತೀರಿ, ಯೇಸು ಯಾವ ಕಾರ್ಯ ಮಾಡಿದರೂ ನೋಡಿ ಅದಕ್ಕಿಂತ ಹೆಚ್ಚಿನ ಕಾರ್ಯ ನಾನು ಮಾಡುತ್ತೇನೆ ಎಂಬಂಥ ಟ್ರಾನ್ಸ್ಲೇಷನ್ ಅಲ್ಲ, ಅಥವಾ ವ್ಯಾಖ್ಯಾನ ಅಲ್ಲ, ಅದಲ್ಲ. ನಾನು ಅದನ್ನು ವಿವರಿಸ್ತೇನೆ. ಇದರ ಅರ್ಥ ಏನೆಂಬುದಾಗಿ ನಾನು ವಿವರಿಸ್ತೇನೆ, ಕೇಳ್ರಿ. ಅಂತೂ ವಿವರಿಸೋಕ್ಕಿಂತ ಮುಂಚೆ ಒಂದು ತಿಳ್ಕೊಳ್ರಿ,
ಯೇಸುವಿನ ಹಾಗೆ ಕಾರ್ಯಕ್ರಿಯೆಗಳನ್ನು ಮಾಡುತ್ತೇವೆ ಮತ್ತು ಯೇಸುವಿನ ಕಾಲದಲ್ಲಿ ನಡೆದಂಥ ಕಾರ್ಯಗಳಿಗಿಂತ ಹೆಚ್ಚಿನ ಕಾರ್ಯಗಳನ್ನು ಕೂಡ ಮಾಡುತ್ತೇವೆ ಎಂಬುದಾಗಿ ಯೇಸುವೇ ಹೇಳುತ್ತಾನೆ. ಹಲ್ಲೆಲೂಯಾ. ಇದರ ಅರ್ಥ ಬೇರೇನಲ್ಲ ನೋಡ್ರಿ. ಈಗ ಯೇಸು ಸ್ವಾಮಿಯ ಜೀವಿತ ನಮ್ಮ ಜೀವಿತ ಅಂತನ್ರಿ. ಈಗ ಯೇಸು ಸ್ವಾಮಿ ತಂದೆಯ ರಾಜ್ಯಕ್ಕೋಸ್ಕರ ಉಪಯೋಗವಾದಂಥ ಜೀವಿತ ಅದು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಜೀವಿತ. ಹೌದಲ್ವಾ? ಯೇಸು ಸ್ವಾಮಿ ಈ ಲೋಕದಲ್ಲಿ ಸೇವೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟಿದ್ದಾನೆ, ಪವಿತ್ರಾತ್ಮನ ಬಲವನ್ನು ಹೊಂದಿಕೊಂಡಿದ್ದಾನೆ ಮತ್ತು ಪವಿತ್ರಾತ್ಮನಿಂದ ನಡೆಸಲ್ಪಟ್ಟಿದ್ದಾನೆ. ಪವಿತ್ರಾತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸಿದ್ದಾನೆ. ನಾಶನದ ಮಾರ್ಗದಲ್ಲಿರುವವರನ್ನು ರಕ್ಷಣಾ ಹಾದಿಗೆ ನಡೆಸಿದ್ದಾನೆ ಪವಿತ್ರಾತ್ಮನ ಬಲದಿಂದಲೇ. ಇವತ್ತು ಸಭೆ ಇರ್ಬೋದು, ಸಭೆಯಲ್ಲಿರುವಂಥ ದೇವರ ಸೇವಕರಿರ್ಬೋದು, ಯಾರ ಬಲದಿಂದ ಆಪರೇಟ್ ಆಗೋದು? ಯಾರ ಬಲದಿಂದ ಆಪರೇಟ್ ಆಗೋದು? ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು 1:8 ಅಪೊಸ್ತಲರ ಕೃತ್ಯ 1:8 ಹೇಳ್ತದೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು. ಈಗ ಸಭೆಯ ವಿಚಾರ ಹೇಳ್ತಾ ಇದ್ದಾನೆ. ನೀವು ಬಲವನ್ನು ಹೊಂದಿ ಏನಾಗ್ತಾರೆ ಅಂತೆ? ಯೆರೂಸಲೇಮಿನಲ್ಲಿಯೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಲೋಕದ ಕಟ್ಟ ಕಡೆಯೂ ನನ್ನ ಸಾಕ್ಷಿಗಳಾಗುವಿರಿ. ಹೇಗೆ ಯೇಸು ಪವಿತ್ರಾತ್ಮನ ಬಲದಿಂದ ಉಪಯೋಗವಾದ್ನೋ ಅದೇ ಪ್ರಕಾರ ಸಭೆಯಲ್ಲಿರುವಂಥ ಸೇವಕರುಗಳು, ದೇವರ ಮಕ್ಕಳು ಅದೇ ಪವಿತ್ರಾತ್ಮನ ಬಲದಿಂದ ಉಪಯೋಗ ಆಗೋದು. ಹಾಗಾದರೆ ಯೇಸುವು ಕೂಡ ಪವಿತ್ರಾತ್ಮನ ಬಲದಿಂದ, ಸಭೆ ಕೂಡ ಪವಿತ್ರಾತ್ಮನ ಬಲದಿಂದ ಆದರೆ ಆ ಪವಿತ್ರಾತ್ಮನಿಗೂ ಯೇಸುನಲ್ಲಿದ್ದಂಥ ಪವಿತ್ರಾತ್ಮನಿಗೂ ಸಭೆಯ ಮೇಲೆ ಬರುವಂಥ ಪವಿತ್ರಾತ್ಮನಿಗೂ ವ್ಯತ್ಯಾಸ ಉಂಟಾ? ಅವಂತೆ ಯೇಸುನ ಮಿತ್ತಿತ್ತಿನಂಥ ಪವಿತ್ರಾತ್ಮೆ ವೀಕ್ ಪವಿತ್ರಾತ್ಮೆ, ಒಂದು ಸ್ಟ್ರಾಂಗ್ ಪವಿತ್ರಾತ್ಮ, ಅಂಚದು ಹೆಚ್ಚು ಕಾರ್ಯ ಮಲ್ಪುವೇರು. ಹಾಗೇನಾದರೂ ಉಂಟಾ? ಕಾರ್ಯಗಳು ಸೇಮ್. ಆದರೆ ಯೇಸು ಹೇಗೆ ಹೇಳಿದಾನೆಂದರೆ, ಯೇಸುವಿಗೆ ಈ ಲೋಕದಲ್ಲಿ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುವುದಕ್ಕೆ ಮತ್ತು ಎಲ್ಲ ಜನಾಂಗಗಳಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಇದ್ದ ಸಮಯ 3 ವರ್ಷದಿಂದ 3.5 ವರ್ಷ. ಆ ವರ್ಷದಲ್ಲೇ ಅಷ್ಟು ಕಾರ್ಯ ಮಾಡಿದನು. ಎಷ್ಟೋ ಆತ್ಮಗಳು ದೇವರ ಕಡೆಗೆ ಬಂದಿದ್ದಾವೆ. ಹೌದಲ್ವಾ? ಎಷ್ಟೋ ಜನರು ಬಿಡುಗಡೆಯನ್ನು ಹೊಂದಿದ್ದಾರೆ, ಅದ್ಭುತವನ್ನು ಮಹತ್ ಕಾರ್ಯವನ್ನು ಹೊಂದಿದ್ದಾರೆ. ಆ ಒಂದು ಸಣ್ಣ ಅವಧಿಯಲ್ಲಿ ನೋಡಿ ಲೆಕ್ಕ ಮಾಡೋದಾದರೆ, ಜೀಸಸ್ ಮಿನಿಸ್ಟ್ರಿ ಸ್ಟಡಿ ಮಾಡುವಾಗ ನಮ್ಗೆ ಗೊತ್ತಾಗ್ತದೆ, ಯೇಸುವಿನ ಸುವಾರ್ಥ ಸೇವೆ ಆ ಅವಧಿಗಳನ್ನು ಸ್ಟಡಿ ಮಾಡೋದಾದರೆ ಮಹತ್ತರವಾದ ಕಾರ್ಯಗಳು ನಡೆದಿದೆ. ಹೌದಲ್ವಾ? ಎಸ್ ಆರ್ ನೋ? 3.5 ವರ್ಷದಲ್ಲಿ ತುಂಬ ಕಾರ್ಯಗಳು ನಡೆದಿದೆ. ಹಾಗಾದರೆ ಯೇಸುವಿಗೆ ಕೊಡಲ್ಪಟ್ಟ ಅವಧಿಗಿಂತ ನಿಮ್ಮ ಅವಧಿ ಹೆಚ್ಚು ಇದೆ. ರಕ್ಷಣೆ ಬಂದು ಎಷ್ಟು ವರ್ಷ ಆಯಿತು? 3.5 ವರ್ಷವಾ? ಸೇವೆಗೆ ಬಂದು ಎಷ್ಟು ವರ್ಷ ಆಯಿತು? 3.5 ವರ್ಷವಾ? ಆತನಿಗೆ ಇಡಲ್ಪಟ್ಟಂಥ ಅವಧಿಗಿಂತ ಸಭೆಯ ಕಾಲ ದೊಡ್ಡದಿದೆ. ಆದ್ದರಿಂದ ಯೇಸು ಸ್ವಾಮಿ ಹೇಳ್ತಾರೆ, ನಾನಂತೂ ಹೋಗ್ತಾ ಇದ್ದೇನೆ, ನೀವು ಉಪಯೋಗವಾಗುವಂಥ ಕಾಲ. ನನ್ನನ್ನು ನಂಬುವವನು ಏನು ಮಾಡ್ತಾನಂತೆ? ನನ್ನನ್ನು ನಂಬುವನು. ಅದೇ ವಾಕ್ಯಕ್ಕೆ ಹೋಗೋಣ. 14:12 ಯೋಹನ ಸುವಾರ್ತೆ. ನನ್ನನ್ನು ನಂಬುವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸ್ತಾನೆ, ಅದಕ್ಕಿಂತ ಮಹತ್ತಾದ ಕಾರ್ಯಗಳನ್ನು ಮಾಡುತ್ತಾನೆ. ಯಾಕಂದರೆ ನಾನು ತಂದೆಯ ಬಳಿಗೆ ಹೋಗ್ತಾ ಇದ್ದೇನೆ. ನನ್ನ ಕಾಲದಲ್ಲಿ ನಾನು ತಂದೆಯ ಬಳಿಗೆ ಹೋಗ್ತಾ ಇದ್ದೇನೆ. ಈಗ ಕಾಲ ಯಾರ್ದು ಕಾಲ? ಕೆಲವು ಸಾರಿ ನಮ್ಮ ಬಾಯಲ್ಲಿ, ವಿಶ್ವಾಸಿಗಳಾದ ನಮ್ಮ ಬಾಯಲ್ಲಿ ಬರುವುದು ಸೈತಾನನ ಕಾಲದ ಕುರಿತಾಗಿಯೇ ಬರುವುದು. ನನಗೆ ಕೆಲವು ವಿಶ್ವಾಸಿಗಳು ಸೈತಾನನನ್ನು ಮೇಲಿಟ್ಟು ಮಾತಾಡೋದು, ಅಥವಾ ಸೇವಕರುಗಳು ಸೈತಾನನನ್ನು ಮೇಲಿಟ್ಟು ಮಾತಾಡೋದು ನನಗೆ ಇಷ್ಟನೇ ಆಗೋದಿಲ್ಲ. ಯಾಕೆ ಗೊತ್ತುಂಟಾ? ಅವನು ಮೇಲೆ ಹೋಗುವಂಥ ಕಾಲ ಕೃಪಾ ಕಾಲ ಅಲ್ಲ. ದೇವ ಜನರು ನಿಲ್ಲತಕ್ಕ ಸ್ಥಾನದಲ್ಲಿ ರೈಟ್ ರೆಲ್ಮಲ್ಲಿ ನಿಂತರೆ ಹಲ್ಲೆಲೂಯಾ ನಿಲ್ಲಿ ಬಿಡಲಿ. ಆದರೆ ದೇವರಿಂದ ಒಂದು ಇಡತಕ್ಕ ಕಾಲ, ಅವನು ಅಡಿಗೆ ಹೋಗತಕ್ಕ ಕಾಲ, ಅವನು ಮೇಲೆ ಬರತಕ್ಕ ಕಾಲ ಅಲ್ಲ ಈ ಕೃಪಾ ಸಮಯ. ಅಂದರೆ ಅವನು ಲಾಸ್ ಆಗತಕ್ಕ ಕಾಲ, ಸಭೆ ಪ್ಲಸ್ ಆಗತಕ್ಕ ಕಾಲ.
ಆದ್ದರಿಂದ ಕೆಲವೊಂದು ಸಾರಿ ನನಗೆ ಇಷ್ಟ ಆಗೋದಿಲ್ಲ. ಎಂತ ಕೆಲವರು ಹೇಳೋದು, ಒಂದು ರಕ್ಷಣೆ ಒಂದೇ ದಿನದಿಂದ ಸ್ಟಾರ್ಟ್ ಆಗಿದೆ, ಎಂಥ ಹೋರಾಟ, ಅವನು ಬಿಡ್ತಾ ಇಲ್ಲ, ಇವನು ಬಿಡ್ತಾ ಇಲ್ಲ, ಅದು ಇದು ಆ ಸ್ಪಿರಿಟ್ ಈ ಎಲ್ಲ ಇರಲಿ. ಆದರೆ ಒಂದು ತಿಳಿ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆ ಸ್ಪಿರಿಟ್ ಈ ಸ್ಪಿರಿಟು, ಅದನ್ನು ಕಂಡೆ ಇದನ್ನು ಕಂಡೆ. ಕೆಲವರು ಖಾಲಿ ಸ್ಪಿರಿಟನ್ನು ಮಾತ್ರ ಕಾಣ್ತಾ ಇದ್ದಾರೆ, ಜೀಸಸನ್ನು ಕಾಣೋದೇ ಇಲ್ಲ. ಯೇಸುವನ್ನು ಕಾಣದೆ ಎಷ್ಟು ವರ್ಷ ಆಯ್ತಾ ಏನೋ, ಖಾಲಿ ಸ್ಪಿರಿಟೇ ಕಾಣೋದು, ಅದನ್ನೇ ವಿಸ್ತರಿಸೋದು. ಅದರ ಕಾರ್ಯ ಹೀಗೆ, ಅದರ ಬಲ ಹೀಗೆ, ಅದರ ವರ್ಣ ಹೀಗೆ. ಆದರೆ ಒಂದು ತಿಳ್ಕೊಳ್ಳಿ, ದೇವರ ಸಭೆಯೇ ಯೇಸು ಮಾಡಿದ ಕಾರ್ಯಕ್ಕಿಂತ ಮಹತ್ತರವಾದಂಥ ಕಾರ್ಯಗಳನ್ನು ಮಾಡುವಂಥ ಕಾಲದಲ್ಲಿದ್ದೇವೆ. ಯೇಸು ಸ್ವಾಮಿ ಹೇಗೆ ಗೆರಸೇನರ ಸೀಮೆಗೆ ಹೋದಾಗ ಏನಾಯಿತು, ಆ ದುಷ್ಟ ಶಕ್ತಿಗಳು ಯೇಸುವಿನ ಪಾದಕ್ಕೆ ಬಂತು. ಹಲ್ಲೆಲೂಯ. ಇವತ್ತು ಆತನ ಹಾಗೆ ಕಾರ್ಯ ಮಾಡುವುದಕ್ಕಾಗಿ ಕ್ರಿಸ್ತನ ದೇಹ ಅಂದರೆ ಸಭೆ ಭೂಲೋಕದಲ್ಲಿ ಇದೆ. ನಮಗೆ ಹೆಚ್ಚು ವರ್ಷಗಳು ಕೊಡಲ್ಪಟ್ಟಿದೆ. ಎಷ್ಟು ಆತ್ಮಗಳನ್ನು ಗೆದ್ದುಕೊಳ್ಬೋದು, ಎಷ್ಟು ಜನರನ್ನು ಬಿಡುಗಡೆಗೆ ನಡೆಸಬಹುದು. ಹಲ್ಲೆಲೂಯ. ಬಿಡುಗಡೆ ಮಾಡುವ ಪ್ರಮಾಣ ಹೆಚ್ಚು ಕಡಿಮೆ ಅಲ್ಲ, ಯೇಸುನಲ್ಲಿ ಕಡಿಮೆ, ನಮ್ಮಲ್ಲಿ ಜಾಸ್ತಿ. ಅದಲ್ಲ, ಅದು ಒಂದೇ, ದೇವರಾತ್ಮನು ದೇವರಾತ್ಮನೇ. ಹಲ್ಲೆಲೂಯ. ಅಲ್ಲಿಯೂ ರಕ್ಷಣೆ, ಇಲ್ಲಿಯೂ ರಕ್ಷಣೆ, ಅಲ್ಲಿಯೂ ಬಿಡುಗಡೆ, ಇಲ್ಲಿಯೂ ಬಿಡುಗಡೆ. ಆದರೆ ಕ್ವಾಂಟಿಟಿ, ಹಲ್ಲೆಲೂಯ, ಕ್ವಾಂಟಿಟಿ ಹೆಚ್ಚು ಮಹತ್ತಾದ ಕಾರ್ಯ ಮಾಡುವನಂದ್ರೆ ಹೆಂಗೆ ಗೊತ್ತಾ, ಕ್ವಾಂಟಿಟಿ. ಹಾಗಾದರೆ ನಾನು ಎಣಿಸೋದು, ಈ ವಾಕ್ಯವನ್ನು ಹೇಳಿದ ಸ್ವಾಮಿ ಈಗ ಪರಲೋಕದಲ್ಲಿದ್ದಾನೆ. ನಮ್ಮಿಂದ ಆ ಒಂದು ಕಾರ್ಯಗಳು, ಮಹತ್ತಾದ ಕಾರ್ಯಗಳನ್ನು ದಿನ ದಿನಕ್ಕೆ, ಕ್ಷಣ ಕ್ಷಣಕ್ಕೆ ಎಷ್ಟು ನಿರೀಕ್ಷಿಸ್ತಾ ಇರ್ಬೋದು, ಆ ಕ್ವಾಂಟಿಟಿಯನ್ನು ಎಷ್ಟು ನಿರೀಕ್ಷಿಸ್ತಾ ಇರ್ಬೋದು. ಒಂದು ಆತ್ಮ ಅಲ್ಲ ನಿನ್ನ ಮೂಲಕ ದೇವರ ಬಳಿಗೆ ಬರೋದು, 2 ಆತ್ಮ ಅಲ್ಲ, 3 ಆತ್ಮ ಅಲ್ಲ. ಸೈತಾನ ನಥಿಂಗ್, ಸ್ಪಿರಿಟ್ ನಥಿಂಗ್. ನಿಮಗೆ ಒಂದು ಸತ್ಯವನ್ನು ನಾನು ಹೇಳ್ತೇನೆ. ಯೇಸು ಯಾವ ರೆಲ್ಮಲ್ಲಿ ಈ ಲೋಕದಲ್ಲಿ ಇದ್ದರು, ತನಗೆ ಕೊಡಲ್ಪಟ್ಟ ಆತ್ಮಿಕ ವಲಯದಲ್ಲಿ ಅವರಿದ್ದರು ಅಲ್ವಾ, ಹಾಗೆಯೇ ನಮಗೆ ಕೊಡಲ್ಪಟ್ಟ ಆತ್ಮಿಕ ವಲಯದಲ್ಲಿ ಇದ್ದರೆ ನಾವು ಹೋಗುವಾಗಲೇ ಪಾದಕ್ಕೆ ಬರ್ತದೆ ಸಿಟುವೇಶನ್ಗಳು. ಹಲ್ಲೆಲೂಯ, 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 ಹಲ್ಲೆಲೂಯ. ಅಷ್ಟು ಮಾತ್ರವಲ್ಲ, ನಿಮ್ಮ ಹೆಸರು ಕೇಳುವಾಗಲೇ ಅಲ್ಲಿ ವೈರಿ ಡಗ 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 ನಡುಕಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವಿನ ಜೀವಿತದಲ್ಲಿ ಅಂಥ ಕಾರ್ಯಗಳು ನಡೆದಿದೆ. ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ ನಾನು ನಿಮಗೆ. ಗೆರಸೇನರ ಸೀಮೆಯಲ್ಲಿ ದಂಡು ದೆವ್ವಗಳಿಂದ ಬಾಧಿಸಲ್ಪಡ್ತಾ ಇದ್ದಂಥ ವ್ಯಕ್ತಿ, ಸರಪಣಿಗಳಿಂದ ಚೈನ್ಗಳಿಂದ ಕಟ್ಟಲ್ಪಟ್ಟಿದ್ದಂಥ ವ್ಯಕ್ತಿ, ಯಾರ ನಿಯಂತ್ರಣಕ್ಕೂ ಸಿಗದಂಥ ವ್ಯಕ್ತಿ, ಚೈನ್ಗಳನ್ನು ಮುರಿತಾ ಇದ್ದಂಥ ವ್ಯಕ್ತಿ, ಜನರ ಭಯಕ್ಕೆ ಕಾರಣದಾರನಾದಂಥ ವ್ಯಕ್ತಿ. ಅರ್ಥ ಆಗ್ತದೆ ನನ್ನ ಮಾತು? ಕಂಟ್ರೋಲ್ಗೇ ಬರಲಿಲ್ಲ. ಆದರೆ ಯೇಸು ಬರುವಾಗ ಒಂದೇ ಮಾತು ಹೇಳಿದ್ದು ಅಲ್ವಾ, ಯೇಸು ಹೋಗುವಾಗ ಆತನ ಪಾದಕ್ಕೆ ಬಂದಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಗಾಡ್ಸ್ ಪ್ರೆಸೆನ್ಸನ್ನು ಯಾರು ಕ್ಯಾರಿ ಮಾಡ್ತಾರೋ ಅಲ್ಲಿ ಡಿಮನ್ ಪ್ರೆಸೆನ್ಸ್ ನಲಿಫೈಡೆ, ಅಲ್ಲಿ ಡೌನೆ. ಗಾಡ್ಸ್ ಪ್ರೆಸೆನ್ಸನ್ನು ಕ್ಯಾರಿ ಮಾಡುವಂಥ ಮಕ್ಕಳ ಜೀವಿತದ ಮೂಲಕ ಡಿಮನ್ ಪ್ರೆಸೆನ್ಸ್ ನಲಿಫೈಡೆ, ಅದು ಕ್ಯಾನ್ಸಲೇ. ಅದು ಮತ್ತೆ ಏನು ಗೊತ್ತಂತ, ತಿರುಗಿ ಕಾಣುವುದೇ ಇಲ್ಲ. ಇಂದು ಕಾಣುವ ಐಗುಪ್ತರ ಅಂತಂತೆ, ಮತ್ತೆ ಎಂದಿಗೂ ನೋಡಿ, ಇಸ್ರಾಯೇಲರನ್ನು ಬೆನ್ನಟ್ಟಿಕೊಂಡು ಬರ್ತಾನಪ್ಪ ಬೆನ್ನಟ್ಟಿಕೊಂಡು, ಆದರೆ ಮತ್ತೆ ಎಂದಿಗೂ ಕಾಣಲಿಲ್ಲ. ಐಗುಪ್ತ್ಯರು ಬೆನ್ನಟ್ಟಿಕೊಂಡು ಇಸ್ರಾಯೇಲರ ಹಿಂದೆ ಬಂದರೂ ಕೂಡ, ಕೆಂಪು ಸಮುದ್ರ ಅಡ್ಡ ಬಂದರೂ ಕೂಡ, ಒಂದು ಕಡೆ ಬೆನ್ನಟ್ಟಿಕೊಂಡು ಬಂದವರು, ಇನ್ನೊಂದು ಕಡೆ ಅಡ್ಡಿ ತಡೆ ಏನಿದ್ರು ಕೂಡ, ಗಾಡ್ಸ್ ಪ್ರೆಸೆನ್ಸ್ ಮುಂದಾಗಿ ಹೋಗುವಾಗ, ದೇವರ ಒಂದು ಪ್ರಸನ್ನತೆ ಮುಂದಾಗಿ ಹೋಗುವಾಗ, ಯಾವ ಬೆನ್ನಟ್ಟಿ ಬರುವವರು, ಯಾವ ಅಡ್ಡಿ ತಡೆಯವರು ನಮ್ಮನ್ನು ಸ್ಟಾಪ್ ಮಾಡಲಿಕ್ಕೆ ಆಗುವುದಿಲ್ಲ. ಅವರೇ ಮುಳುಗ್ತಾರೆ. ಅಡ್ಡಿ ತಡೆ ಮಾಡುವಂಥದ್ದು ಇಬ್ಬಾಗ ಆಗ್ತದೆ. ಹಲ್ಲೆಲೂಯ. ಗಾಡ್ಸ್ ಪ್ಲ್ಯಾನೇ ನೆರವೇರ್ತದೆ. ಅದಕ್ಕೆ ದೇವರ ಮಕ್ಕಳು ಯಾವಾಗಲೂ ಗಾಡ್ಸ್ ಪ್ಲ್ಯಾನಲ್ಲೇ ಇರಬೇಕು, ಗಾಡ್ಸ್ ಪ್ಲ್ಯಾನಲ್ಲೇ ನಾವು ಹೆಜ್ಜೆ ಹಾಕಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಯಾವ ಅಡ್ಡಿ ತಡೆ ಬಂದರೂ ಕೂಡ ಅದು ನಿಲ್ಲುವುದೇ ಇಲ್ಲ. ಯೇಸು ಸ್ವಾಮಿ ನಮ್ಮ ಜೀವಿತಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ.
ಆ ಮಾದರಿ, ಈ ಮಾದರಿ, ಅವರ ಮಾದರಿ, ಇವರ ಮಾದರಿಗಿಂತ, ಭೂಲೋಕದ ಜನರ ಮಾದರಿಗಿಂತ ಯೇಸುವಿನ ಮಾದರಿ ಉಂಟಲ್ಲ, ಶ್ರೇಷ್ಠ ಮಾದರಿ ಅದು. ಹೌದನ್ನೋರು ಚಪ್ಪಾಳೆ ತಟ್ಟಿ ದೇವರಿಗೆ ಘನಪಡಿಸಿದ್ರು. ಹೌದಾ? ಯಾಕಂದರೆ ನಾನು ನೋಡಿದ್ದೇನೆ. ಈಗ ಎಲಿಯನ ಮಾದರಿ ತಗೊಳ್ಳಿ. ಎಲಿಯ ಒಂದು ಸೈಡಲ್ಲಿ ಭಾಳ ಒಳ್ಳೆ ಮಾದರಿ ಕಾಣ್ತದೆ, ಇನ್ನೊಂದು ಸೈಡಲ್ಲಿ ನೋಡಿದರೆ ಎಂಥ ಮಾದರಿ. ಎಲಿಯನ ಜೀವನ ಚರಿತ್ರೆಯನ್ನು, ಮಾತ್ಕಾರ್ಯಗಳೇನು. ಆದರೆ ಸ್ವಲ್ಪ ಸಮಯ ಹೋದ ನಂತರ ಅವನ ಲೈಫೇ ಬೇಡ ಆಯ್ತಲ್ವಾ? ಯಾರಿಗೆ ಹೆದರ್ತಾ ಇದ್ದಾನೆ ಅವ? ಯಾರಿಗೆ ಹೆದರ್ತಾ ಇದ್ದಾನೆ? ಇಸಬೇಲ್ ಎಂಬ ಸ್ಪಿರಿಟ್ಗೆ ಹೆದರ್ತಾ ಇದ್ದಾನೆ ನೋಡ್ರಿ. ಆದ್ದರಿಂದ ಯಾರನ್ನು ಕೂಡ ಇಹಲೋಕದ ಮನುಷ್ಯರನ್ನು ಮಾದರಿಯಾಗಿ ಸ್ವಲ್ಪ ಮಟ್ಟಿಗೆ ತಕ್ಕೊಳ್ಬೋದು, ಆದರೆ ಪೂರ್ಣ ಮಟ್ಟಿಗೆ, ಪರಿಪೂರ್ಣ ಮಟ್ಟಿಗೆ ಯೇಸುವೇ ನಮ್ಮ ದೊಡ್ಡ ಮಾದರಿಯಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದರೆ ಈಗ ನಾವು ನೋಡೋಣ, ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸ್ತಾನಂತ ಹೇಳಿದಾರಲ್ಲ. ಯೇಸು ಸ್ವಾಮಿ ಈ ಲೋಕದಲ್ಲಿದ್ದುಕೊಂಡು ಕ್ರಿಯೆ ಕಾರ್ಯಗಳನ್ನು ನಡೆಸಿದ. ಹೇಗೆ ಅಂಥ ಕ್ರಿಯೆ ಕಾರ್ಯಗಳು ನಡೆಯಿತು ನಿಮಗೆ ಹೇಳ್ತೇನೆ ನೋಡಿ. ಅದಕ್ಕೆ ಕಾರಣ ಏನೆಂಬುದಾಗಿ ನಾನು ನಿಮಗೆ ತೋರಿಸ್ತೇನೆ. ಭಾಳಷ್ಟು ಕ್ರಿಯೆ ಕಾರ್ಯಗಳು ನಡೆದಿದೆ. ಅದಕ್ಕೆ ಕಾರಣ ನೋಡಿ, ಲೂಕನ ಸುವಾರ್ತೆ 11ನೇ ಅಧ್ಯಾಯ, ಲೂಕನ ಸುವಾರ್ತೆ 11ನೇ ಅಧ್ಯಾಯ 1, 2 ಎಲ್ಲರೂ ಗಮನ ಕೊಡಿ. ಮತ್ತು ದಯವಿಟ್ಟು ನಿಮ್ಮ ಬೈಬಲ್ಗಳನ್ನು ಖಂಡಿತವಾಗಿ ತನ್ನಿ. ನಿಮ್ಮ ಬೈಬಲ್ಗಳು ಮತ್ತು ನಿಮ್ಮ ಒಂದು ನೋಟ್ಸ್ ಬುಕ್ಕು, ಒಂದು ಪೆನ್, ಇಷ್ಟು ಸಭೆಯಾಗಿ ಸೇರಿ ಬರುವಾಗ ಕಂಪಲ್ಸರಿ ತರಲೇಬೇಕು. ಯಾರು ತರಲಿಲ್ಲ, ನಿಮ್ಮ ಬೈಬಲ್ಗಳು, ನೋಟ್ಸ್ ಬುಕ್ಕು ನಿಮಗೆ ಹೇಗೆ ತಿಳಿತದ ಅದನ್ನು ಪಾಯಿಂಟ್ ಬರ್ತಕೊಳ್ಳಿ. ಮನೆಗೆ ಹೋಗಿ ಪುನಃ ನೆನಪಿಸಿಕೊಳ್ಳಿ. ನೋಡ್ರಿ, ಎಷ್ಟು ಕಲ್ತರೂ ಕೂಡ ಸತ್ಯವೇದದಲ್ಲಿ ಮುಗಿತಂತ ಇಲ್ಲ. ಪ್ರಕಟಣೆಗಳ ಮೇಲೆ ಪ್ರಕಟಣೆಗಳು. ನಾವು ದಿನ ಪ್ರಕಟಣೆಗಳನ್ನು ಹೊಂದುತ್ತಾ ಹೋಗೋರು, ನಾವು ಕಲಿತಾ ಹೋಗೋರು. ಅದಕ್ಕಾಗಿ ನಮಗೆ ನಮ್ಮ ಕಲಿವಿಕೆಗೆ ಹೆಲ್ಪ್ ಮಾಡ್ತದೆ ನಮ್ಮ ಬರೆದಿಡುವಿಕೆ ಅಲ್ವಾ, ಮತ್ತು ನಮ್ಮ ಧ್ಯಾನ ನಮಗೆ ಹೆಲ್ಪ್ ಮಾಡ್ತದೆ. ಅದು ಸ್ಟ್ರಾಂಗ್ ಆಗೋದಕ್ಕಾಗಿ, ದೇವರ ವಾಕ್ಯದ ಜ್ಞಾನದಲ್ಲಿ, ಬಲದಲ್ಲಿ ಸ್ಟ್ರಾಂಗ್ ಆಗೋದಕ್ಕಾಗಿ ಏನು ಮಾಡ್ತದೆ, ನಮಗೆ ಹೆಲ್ಪ್ ಮಾಡ್ತದೆ. ಹೀಗೇ ಕೈ ಬೀಸ್ಕೊಂಡು ಬಂದು, ಹೀಗೇ ಕುಳಿತುಕೊಂಡು, ಹೀಗೇ ಕೇಳಿ ಹೋಗಿ ವಾರ ಇಡೀ ತಮ್ಮದೇ ಒಂದು ಇದರಲ್ಲಿದ್ದರೆ ನಮಗೆ ಪ್ರಯೋಜನ ಆಗೋದಿಲ್ಲ. ಖಂಡಿತವಾಗಿ ಪ್ರಯೋಜನ ಆಗೋದಿಲ್ಲ. ಏನು ಕೇಳ್ತೇವೋ ಅದನ್ನು ಮೆಡಿಟೇಟ್ ಮಾಡಬೇಕು. ಮೆಡಿಟೇಟ್ ಮಾಡಬೇಕಾದ್ರೆ ತಗೊಳ್ಬೇಕು. ನಮ್ಮ ಗ್ರೂಪಲ್ಲಿ ವಾಕ್ಯಗಳನ್ನೆಲ್ಲ ಹಾಕ್ತಾ ಬರ್ತಾ ಇದ್ದಾರೆ. ಅದು ಕೂಡ ನಿಮಗೆ ಹೆಲ್ಪ್ ಮಾಡ್ಬೋದು ಅನ್ನುವಂಥ ಉದ್ದೇಶ. ಆದರೆ ನಿಮ್ಮ ಕೈಯಲ್ಲಿ ಪೆನ್ ಇರಲಿ, ನಿಮ್ಮ ಕೈಯಲ್ಲಿ ಪುಸ್ತಕ ಇರಲಿ, ತಗೊಳ್ಳಿ. ಅದರ ಒಳಗೆ ಇನ್ನಷ್ಟು ರೆವಲೇಷನ್ಗಳನ್ನು ದೇವರು ಏನು ಮಾಡ್ತಾರೆ, ನಿಮಗೆ ಕೊಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ಯೇಸು ಸ್ವಾಮಿ ಆ ರೀತಿ ದೇವರಿಗಾಗಿ ಉಪಯೋಗವಾಗಬೇಕಾಗಿದ್ದರೆ ಒಂದು ಪ್ರಾಮುಖ್ಯವಾದ ಕಾರಣ ಉಂಟು. ಅನೇಕ ಕಾರಣ ಉಂಟು. ಅದರಲ್ಲಿ ಒಂದನ್ನು ನಾನು ಇವತ್ತು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಲ್ಲೆಲೂಯ, ಒಂದನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. 11ನೇ ಲೂಕನ ಸುವಾರ್ತೆ 11:1-2 ಓದುವಾಗ, ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಸ್ವಾಮಿ, ಯೋಹಾನನು ನಿನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಕೇಳಿದನು. ಓಕೆ, ಸಾಕು. ಒಂದು ವಚನವನ್ನು ನೋಡುವಾಗ ಅಲ್ಲಿ ಏನು ಗೊತ್ತಾಗ್ತದೆ ನಮಗೆ? ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ, ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಎಂಬುದಾಗಿ ಹೇಳ್ತದಲ್ವಾ. ಈಗ ಯೇಸುವಿನ ಜೀವಿತದಲ್ಲಿ ಈ ಪ್ರಾರ್ಥನಾ ಜೀವಿತ ಎಂಬುದು ಆತನ ಜೀವಿತದಲ್ಲಿ ಪ್ರಾಕ್ಟೀಸ್ ಆಗಿ ಹೋಗಿತ್ತು. ಆತನ ಜೀವಿತದಲ್ಲಿ ಪ್ರಾರ್ಥನೆ ಒಂದು ಸೆಳೆತವಾಗಿತ್ತು. ಪ್ರಾರ್ಥನಾ ಜೀವಿತ ಒಂದು ಸೆಳೆತವಾಗಿತ್ತು ಆತನ ಜೀವಿತಕ್ಕೆ. ಎಲ್ಲಿ ಹೋದರೂ ಕೂಡ ನಾನು ತೋರಿಸ್ಕೊಡ್ತೇನೆ, ಮುಂದೆ ಕೆಲ ವಾಕ್ಯಗಳನ್ನು ತೋರಿಸ್ಕೊಡ್ತೇನೆ. ಪ್ರಾರ್ಥನೆಗೆ ಅಟ್ರಾಕ್ಟ್ ಆಗ್ತಾ ಇದ್ದ. ಎಂಥದ್ದೇ ಇರಲಿ, ಪ್ರಾರ್ಥನೆಯನ್ನು ಆತನು ಮಿಸ್ ಮಾಡ್ತಾನೇ ಇರಲಿಲ್ಲ. ಅದರಿಂದ ನೋಡಿ, ಆತನ ಪ್ರಾರ್ಥನಾ ಜೀವಿತವನ್ನು ಆತನ ಶಿಷ್ಯರು ಕಾಣ್ತಾ ಇದ್ದಾರೆ. ಆಗ ಶಿಷ್ಯರಲ್ಲಿ ಒಬ್ಬನು ಹೇಳ್ತಾ ಇದ್ದಾನೆ, ಏನು ಹೇಳ್ತಾ ಇದ್ದಾನೆ? ನಮಗೂ ಕೂಡ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂಬುದಾಗಿ ಹೇಳ್ತಾ ಇದ್ದಾನೆ. ಕಲಿಸು ಅಂತ.
ಈಗ ಉದಾಹರಣೆಗೆ ಒಂದು ಹೇಳ್ತೇನೆ, ನೀವು ಯಾರಾದರೂ ಒಳ್ಳೆ ಕಾರ್ ಬಿಡೋರಿದ್ದರೆ ಜನರು ನೋಡ್ತಾರೆ, ಒಳ್ಳೆ ಕಾರ್ ಬಿಡ್ತಾರೆ. ಆಗ ಅಂಥವ್ರ ಹತ್ರ ಹೇಳ್ತಾರೆ, ನಮಗೂ ಕಾರ್ ಬಿಡೋದನ್ನು ಕಲಿಸು. ಒಳ್ಳೆ ಬಿಡ್ತಾನೆ ಅಲ್ವಾ, ಹೇಳೋದಿಲ್ವಾ? ನನಗೆ ಕೂಡ ಕಾರ್ ಬಿಡಲಿಕ್ಕೆ ಕಲಿಸು. ಇಂಥವರ ಬಳಿಗೆ ಹೋಗೋದಿಲ್ಲ. ಕಾರ್ ಅಥವಾ ಬೈಕ್ ಬಿಡ್ತಾರೆ, ಚಲ್ಲ ಅಂತ ಹೋಗಿ ಬೀಳ್ತಾರೆ, ಹೇಳ್ತಾರೆ, ವರ್ಷ ಇಡೀ ಬ್ಯಾಂಡೇಜಲ್ಲೇ ಇರ್ತಾರೆ. ಅವರ ಹತ್ರ ಯಾರು ಹೋಗೋದಿಲ್ಲ. ಅವರ ಏನು ಸರಿ ಇರೋದಿಲ್ಲ. ಬೈಕ್ ರೈಡಿಂಗ್ ಆಗಲಿ, ಕಾರ್ ಡ್ರೈವಿಂಗ್ ಆಗಲಿ ಸರಿ ಇಲ್ಲ. ಅವನ ಹತ್ರ ಕಲ್ತರೆ ಆಗೋದಿಲ್ಲ. ಯಾರು ಪರಿಣಿತನಿದ್ದಾನ, ಯಾರು ಪರ್ಫೆಕ್ಟ್ ಇದ್ದಾನ, ಯಾರು ಅದರಲ್ಲಿ ಆಳವಾಗಿ ಬೇರೂರಿದ್ದಾನ, ಅವನ ಹತ್ರನೇ ಕಲೀಲಿಕ್ಕೆ ಇಷ್ಟಪಡ್ತೇವೆ. ಹೌದಲ್ವಾ? ಹಾಗಾದರೆ ಯೇಸು ಸ್ವಾಮಿ ಪರಲೋಕದ ಸ್ವಾಮಿ ಭೂಲೋಕದಲ್ಲಿದ್ದಾಗ ಶಿಷ್ಯರು ಗುರುತಿಸಿಕೊಂಡದಾತನ ಪ್ರಾರ್ಥನಾ ಜೀವಿತ. ಎಂಥ ಪ್ರಾರ್ಥನಾ ಲೈಫ್! ಸೂಪರ್. ಹಾಲೆಲೂಯ. ಆದ್ದರಿಂದ ಸೂಪರ್ ಪ್ರೇಯರ್ ಲೈಫ್ ಆತನಲ್ಲಿ ಇದ್ದದ್ರಿಂದ ಸೂಪರ್ ಪವರ್ ಆಪರೇಟ್ ಆಗ್ತಾ ಇತ್ತು. ಹಾಲೆಲೂಯ. ಅದಕ್ಕೆ ನಾವೊಂದು ಸಾಂಗ್ ಆಡ್ತೇವೆ, ಹಾಡುವ. ಸೂಪರ್ ಜೀಸಸ್ ಪವರ್. ಹಾಲೆಲೂಯ. ಕೇಳಿದ್ದೀರಾ? ಎಷ್ಟು ಜನ ಕೇಳಿದ್ದೀರಿ? ಕೇಳಿದ್ದೀರಾ? ಹಾಡುವನ. ಆ ಒಂದು ಸೂಪರ್ ಪವರ್ನ ಹಿಂದೆ ಇದ್ದಂಥ ಒಂದು ಸಂಗತಿ ಪ್ರಾರ್ಥನೆಯ ಒಂದು ಜೀವಿತ. ಹಾಲೆಲೂಯ. ಒಬ್ಬರು ಅಭಿಷಿಕ್ತ ದೇವರ ಸೇವಕರು ಹೀಗೆ ಹೇಳಿದ್ದಾರೆ, ದೇವರ ಮಕ್ಕಳಲ್ಲಿ ಅಥವಾ ದೇವರ ಸೇವಕರುಗಳಲ್ಲಿ ಪ್ರಾರ್ಥನಾ ಜೀವಿತ ಅನ್ನೋದು ಇಲ್ಲದಿದ್ದರೆ ಬಾಯಲ್ಲಿ ಪ್ರಾರ್ಥನೆ ಅಲ್ಲ, ಬಾಯಲ್ಲಿ ವಾಕ್ಯ ಹೇಳುವಿಕೆ ಅಲ್ಲ, ಕೃತ್ಯದಲ್ಲಿ ಪ್ರಾರ್ಥನೆ, ಕೃತ್ಯದಲ್ಲಿ ವಾಕ್ಯ ಯಾರಲ್ಲಿ ಇಲ್ಲದಿದ್ದರೆ ಅವರು ಬುಲೆಟ್ ಇಲ್ಲದ ಗನ್ ಅಂತೆ. ಗನ್ ಹೌದು, ಬಟ್ ಬುಲೆಟ್ ಇಲ್ಲ. ಬುಲೆಟ್ ಇಲ್ಲದ ಗನ್ ಹೇಗೆ ಆಗ್ತದೆ? ಅದು ಕೂಡ ಸದ್ದು ಮಾಡ್ತಾ ಇರ್ತದೆ, ಟಪ ಚಪ ಟಪ 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 ಅಂತ ಹೇಳ್ತದೆ, ಡುಮ್ ಅನ್ನೋದಿಲ್ಲ. ಅದು ಟಪ ಟಪಕ್ಕೂ ಡುಮ್ಮಿಗೂ ವ್ಯತ್ಯಾಸ ಉಂಟಲ್ವಾ? ಎಷ್ಟು ಮಾಡ್ಬೇಕು, ಟಪ 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 ಮಾಡ್ತಾ ಇರ್ತದೆ ಅದು. ಆದರೆ ಡುಮ್ ಅಂದರೆ ತಕೊಳ್ಳಿ, ಯಾರ ಜೀವಿತದಲ್ಲಿ ಪ್ರಾರ್ಥನಾ ಲೈಫ್ನ ಕೊರತೆ ಇದೆ ನೋಡ್ರಿ, ಅಂಥ ಜೀವಿತ ಬುಲೆಟ್ ಇಲ್ಲದ ಗನ್ನಿನೋಪಾದಿಯಲ್ಲಿ ಎಂಬುದಾಗಿ ಅಭಿಷಿಕ್ತ ಸೇವಕರು ಹೇಳಿದ್ದಾರೆ. ಹಾಲೆಲೂಯ. ಯೇಸು ಸ್ವಾಮಿಯ ಜೀವಿತ ಒಂದು ಸೂಪರ್ ಪವರ್ನ ಜೀವಿತವಾಗಿತ್ತು. ಕಾರಣ ಏನಂದರೆ, ಬಿಹೈಂಡ್ ಆ ಜೀವಿತದ ಹಿಂದೆ ಒಂದು ಪರಿಪೂರ್ಣವಾದಂಥ ಪ್ರಾರ್ಥನಾ ಜೀವಿತವಿತ್ತು. ಆದ್ದರಿಂದ ಶಿಷ್ಯರು ಏನು ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಕೇಳ್ತಾರೆ, ಸ್ವಾಮಿ ನಮಗೂ ಕೂಡ ಪ್ರಾರ್ಥನೆ ಮಾಡೋದನ್ನು ಕಲಿಸು ಎಂಬುದಾಗಿ. ಒಂದು ಚರಣ ಹಾಡೋಣ. ಕಮಾನ್, ಒಂದ್ಸಲ ಎದ್ದು ನಿಂತ್ಕೊಳ್ಳಿ, ಕೈಗಳನ್ನು ತಟ್ಟುತ್ತಾ ಹಾಡೋಣ. ಹಲ್ಲೆಲೂಯಾ. ಸೇವೆಯಲ್ಲಿ ಬದಲಾವಣೆಗಳು, ನಮ್ಮ ಜೀವಿತದಲ್ಲಿ ಬದಲಾವಣೆಗಳು, ಮಿನಿಸ್ಟ್ರಿ ಶೈಲಿಯಲ್ಲೆಲ್ಲ ಬದಲಾವಣೆಗಳು, ಪವಿತ್ರಾತ್ಮನ ಒಂದು ನಡೆಸುವಿಕೆಯಲ್ಲಿ ನಾವು ಮುಂದೆ ಹೋಗುವವರು. ಹಾಲೆಲೂಯಾ. ಕಮಾನ್, ಕೈಗಳ ತಟ್ಟಿ. Jesus power, super power. Jesus power, super power. Jesus power, super power. Jesus power, super power. Super power. Oh, super power. Super power. Super power. Super power. Jesus power, super power. Jesus power, super power. Jesus power, super power. Jesus power, super power. Super. Hari, come on. Glory, super power. Super power. ರಾಜ ಯೇಸು ರಾಜ, ನಮ್ಮಯ ಅರಸ ಯೇಸು ಕ್ರಿಸ್ತ.
ಆತನ ಮುಂದೆ ಎರಗುವರು, ಆತನ ಮಹಿಮೆ ಹಾಡುವರು. ರಾಜರ ರಾಜ ಯೇಸು ರಾಜ, ನಮ್ಮಯ ಅರಸ ಯೇಸು ಕ್ರಿಸ್ತ. ಆತನ ಮುಂದೆ ಎರಗುವರು, ಆತನ ಮಹಿಮೆ ಹಾಡುವರು. Come on, super 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 glory, super 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 glory glory, super 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 power, super super. Come on, super ನಾಟ್ಯ ಮಾಡ್ತಾ ಈ ರೀತಿ super 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 power, super 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 super. ಸ್ವಲ್ಪ ಹಿಂದಿನವರು ನೋಡುವ, ಅಲ್ಲಾಡಿ ನೋಡುವ. ಸೂಪರ್, ಕಮ್ ಆನ್ ಕಮ್ ಆನ್, ಸೂಪರ್ 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 ಸೂಪರ್. ಇನ್ನು ಅಲ್ಲಾಡ್ಬೇಕು. ಸೂಪರ್ 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 ಪವರ್, ಸೂಪರ್ 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 ಪವರ್. ಮಿನುಗುವ ತಾರೆ ಯೇಸು, ನೋಡಿ ಮಿನುಗುವ ತಾರೆ, ಜಗದ ಮಹಿಮೆ ಯೇಸು ದೇವಾ. ಆತನ ಮುಂದೆ ಎರಗುವರು, ಆತನ ಮಹಿಮೆ ಹಾಡುವರು. ಮಿನುಗುವ ತಾರೆ ಯೇಸು ರಾಜ, ಆಮೆನ್. ಜಗದ ಮಹಿಮೆ ಯೇಸು ದೇವಾ. ಆತನ ಮುಂದೆ ಎರಗುವರು, ಆತನ ಮಹಿಮೆ ಹಾಡುವರು. ಈಗ ಹಿಂದಿನವ್ರು ಕಮ್ ಸೂಪರ್ 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 ಸೂಪರ್. ಇನ್ನು ಮೂವಾಗಿ ಸೂಪರ್ 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 ಸೂಪರ್. ಮುಂದಿನವರು ಕೂಡ ಸೂಪರ್, ಮಧ್ಯದವರು ಸೂಪರ್ ಪವರ್, ಸೂಪರ್ 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 ಪವರ್. ಒಳ್ಳೆಯ ತಂದೆ ಯೇಸು ರಾಜ, ಪ್ರೀತಿ ಸ್ವರೂಪನೇ ಯೇಸು ಕ್ರಿಸ್ತ. ಆತನ ಮುಂದೆ ಎರಗುವೆವು, ಆತನ ಮಹಿಮೆಯ ಹಾಡುವೆವು. ಒಳ್ಳೆಯ ತಂದೆ ಯೇಸು ರಾಜ, ಆಮೆನ್. ಪ್ರೀತಿ ಸ್ವರೂಪನು ಯೇಸು ಕ್ರಿಸ್ತ. ಆತನ ಮುಂದೆ ಎರಗುವೆವು, ಆತನ ಮಹಿಮೆ ಹಾಡುವೆವು. ಹೇಳೋಣ ಸೂಪರ್ 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 ಗ್ಲೋರಿ ಗ್ಲೋರಿ ಗ್ಲೋರಿ. ಸೂಪರ್ 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 ಪವರ್, ಸೂಪರ್ 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 ಪವರ್, ಸೂಪರ್ 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 ಪವರ್. ಜೀಸಸ್ ಪವರ್, ಸೂಪರ್ ಪವರ್. Jesus power, super power. Jesus power, super power. Jesus power, super power. Super 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 power. Glory, super 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 super. Yesu Yesu, super 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 power. Super 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 power. Fast fast fast. Super 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 power. Super 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 power. Come on ಎಲ್ಲರೂ ಕೈಗಳನ್ನು ತಟ್ಟುತ್ತಾ ಇರೋಣ. Come on come on come on. Yes. Super power, super 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 power. Come on, super 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 power, super 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 power. Hallelujah. ಜೋರಾಗಿ ಚಪ್ಪಾಳೆ ತಟ್ಟಿ ಯೇಸುವಿನ ಪವರ್ಗಾಗಿ. ಇನ್ನೇನು ಜೋರ್. Hallelujah. ಆತನಲ್ಲಿ ಕಂಡು ಬಂದಂಥ ದೈವಿಕ ಶಕ್ತಿಯನ್ನು ಯಾರಿಗೂ, ದಯವಿಟ್ಟು ಕೂತ್ಕೊಳ್ರಿ, ಯಾರಿಗೂ ತಳಿಲಿಕ್ಕಾಗಲಿಲ್ಲ, ಯಾವುದಕ್ಕೂ ನಿಲ್ಲಿಸ್ಲಿಕ್ಕಾಗಲಿಲ್ಲ. ಹಲ್ಲೆಲೂಯಾ. ಎಸ್ ಆರ್ ನೋ? ಎಸ್ ಆರ್ ನೋ? ಯೇಸುವಿನಲ್ಲಿ ಕಂಡು ಬಂದಂಥ ದೈವಿಕ ಶಕ್ತಿಯನ್ನು, ಆ ಪವರನ್ನು ಯಾರಿಗೂ ತಡಿಲಿಕ್ಕಾಗಲಿಲ್ಲ, ಯಾವುದಕ್ಕೂ ತಡಿಲಿಕ್ಕಾಗಲಿಲ್ಲ, ಯಾರಿಗೂ ನಿಲ್ಲಿಸ್ಲಿಕ್ಕಾಗಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಮ್ ಆನ್ ಚರ್ಚ್, ಹಲ್ಲೆಲೂಯಾ. ಎಸ್ ಆರ್ನು? ಹೌದಲ್ವಾ? ಆ ಪವರ್ನ ಹಿಂದಿರುವಂಥ ರಹಸ್ಯ ಜೀಸಸ್ ಪ್ರೇಯರ್ ಲೈಫ್. ಹಲ್ಲೆಲೂಯಾ. ಕಮ್ಯುನಿಕೇಶನ್ ವಿತ್ ಫಾದರ್, ದೇವರೊಂದಿಗೆ ಒಂದು ಕಮ್ಯುನಿಕೇಶನ್ ಆತನ ಇಟ್ಕೊಂಡಿದ್ದ. ಹಲ್ಲೆಲೂಯಾ. ಯಾವಾಗಲೂ ಒಂದು ತಿಳ್ಕೊಳ್ಳಿ, ಯಾವಾಗಲೂ ಸ್ವಾಮಿಯೊಂದಿಗೆ ನಡೀತಾ ಇದ್ದ ಮತ್ತು ಸ್ವಾಮಿಯೊಂದಿಗೆ ಮಾತಾಡ್ತಾ ಇದ್ದ. ಯೇಸುವಿಗೆ ಶ್ರೇಷ್ಠವಾದ ಸಂಗತಿ, ನಾಳೆ ಒಂದು ನಿಮಿಷ ಕೇಳಿ, ಇಲ್ಲಿ ಎಲ್ಲರೂ ಕೇಳಿ.
ನಾವು ಪರಲೋಕಕ್ಕೆ ಹೋದಾಗ ಯೇಸುನ ಹತ್ರ ಕೇಳೋಣ, ಯೇಸು ಸ್ವಾಮಿ ಇದೇ ಶ್ರೇಷ್ಠವೈನ ಸಂಗತಿ ಓವಾದಿತ್ತಂಡು ಭೂಲೋಕೊಡು. ಭೂಲೋಕದಲ್ಲಿ ಪರಲೋಕದ ಎಲ್ಲ ಕಡೆ ನಿಮಗೆ ಶ್ರೇಷ್ಠವಾದ ಸಂಗತಿ ಯಾವುದಾಗಿತ್ತು ಅಂತ ನೀವು ಕೇಳಿದರೆ ಸ್ವಾಮಿ ಹೇಳ್ತಾರೆ ಗೊತ್ತುಂಟ, ಆತನೊಂದಿಗೆ ಯಾವಾಗಲೂ ನಡೆಯುವಂಥದ್ದು ಮತ್ತು ಆತನೊಂದಿಗೆ ಯಾವಾಗಲೂ ಮಾತಾಡುವಂಥದ್ದು ನನಗೆ ಶ್ರೇಷ್ಠವಾಗಿತ್ತು. ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ಜಾನ್ ಗಾಸ್ಪಲ್ 8:29 ಹೇಳ್ತದೆ. ಜಾನ್ ಗಾಸ್ಪಲ್ 8:29, ಜಾನ್ ಗಾಸ್ಪಲ್ 8:29, ನಾನು ಆತನಿಗೆ ಮೆಚ್ಚುಗೆಯಾದದ್ದನ್ನು, ನನ್ನನ್ನು ಕಳಿಸಿಕೊಟ್ಟ ಆತನು ನನ್ನ ಸಂಗಡ ಇದ್ದಾನೆ, ನಾನು ಆತನಿಗೆ ಮೆಚ್ಚುಗೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ ಅಂದನು. ನನ್ನನ್ನು ಕಳಿಸಿಕೊಟ್ಟ ಆತನು ಯಾವಾಗಲೂ ಏನಂತೆ ನನ್ನ ಸಂಗಡ ಇದ್ದಾನೆ. ಯಾವಾಗಲೂ ನನ್ನ ಸಂಗಡ ಇದ್ದಾನೆ. ಗಾಡ್ಸ್ ಪ್ರೆಸೆನ್ಸ್ ಯಾವಾಗಲೂ ಯೇಸು ಸ್ವಾಮಿಯೊಂದಿಗಿತ್ತಂತೆ. ಹಲ್ಲೆಲೂಯಾ. ಕಾರಣ ಏನು ಗೊತ್ತುಂಟ, ನಾನು ಆತನಿಗೆ ಮೆಚ್ಚುಗೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ, ಯಾವಾಗಲೂ ಅಂದರೆ 24 hours ಸ್ವಾಮಿಗೆ ಮೆಚ್ಚುಗೆಯಾದದನ್ನೇ ಮಾಡೋದು. ಅದನ್ನು ಬಿಟ್ಟು ತನಗೆ ಮೆಚ್ಚುಗೆಯಾದದನ್ನು, ಇತರರಿಗೆ ಮೆಚ್ಚುಗೆಯಾದದನ್ನು ಅಲ್ಲ, ಸ್ವಾಮಿಗೆ ಮೆಚ್ಚುಗೆಯಾದದನ್ನೇ ಮಾಡೋದು. ಮಾಡ್ತಾ ಇದ್ದದ್ರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಇನ್ನೊಂದು ಕಡೆ ಹೀಗೆ ಹೇಳ್ತಾನೆ, 10ನೇ ಅಧ್ಯಾಯ 30ನೇ ವಚನಕ್ಕೆ ಬರುವಾಗ 10:30 ಹೇಳುವಾಗ ವರ್ಡ್ ಪಡ್ಕೊಳ್ಳೆ. ಯೇಸು ಸ್ವಾಮಿ ಹೇಳೋದು, ಯೇಸು ಸ್ವಾಮಿಯ ಪವರ್ ಸೂಪರ್ ಪವರ್ ಅಲ್ಲ, ಹಾಡಿದೇವಲ್ವಾ, ಅದರ ಹಿಂದೆ ಇರುವಂಥ ಸಂಗತಿ ಏನು ಗೊತ್ತಲ್ಲ, ಸೂಪರ್ ಪವರ್ನ ಹಿಂದೆ ಇರುವಂಥ ಸಂಗತಿ ವಾಕ್ ವಿತ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೊಂದು ಸ್ಪೀಕ್ ವಿತ್, ಸರಿಯಾ, ರೈಟ್ ಅ ವರ್ಡ್ ಗಾಡ್. ಗ್ರಾಮರ್ ಸರಿ ಬರ್ತದ? ವಾಕ್ ವಿತ್ ಗಾಡ್, ಟಾಕ್ ವಿತ್ ಗಾಡ್. ಈ ಎರಡು ಮುಖ್ಯ ಸಂಗತಿ ಯೇಸುವಿನ ಸೇವಾ ಜೀವಿತದ ಹಿಂದಿದ್ದಂಥ ಸಂಗತಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಹೇಳ್ತಾ ಇದ್ದೇನೆ, ನಾನು ತಂದೆಯು ಒಂದಾಗಿದ್ದೇವೆ. ಹಲ್ಲೆಲೂಯಾ. ಹಾಗಾದರೆ ಯೇಸುವಿನ ಜೀವಿತದಲ್ಲಿ ಗಾಡ್ಸ್ ಪ್ರೆಸೆನ್ಸಲ್ಲೇ ವಾಕ್ ಮಾಡ್ತಾಯಿದ್ರು ಜೀಸಸ್ ಕ್ರೈಸ್ಟ್. ಎರಡನೇದಾಗಿ ಜೀಸಸ್ ಕ್ರೈಸ್ಟ್ ಯಾವಾಗಲೂ ಆತನ ಪ್ರಸನ್ನತೆಯಲ್ಲಿ ಇದ್ದುಕೊಂಡು ತಂದೆ ಜೊತೆ ಕಮ್ಯುನಿಕೇಟ್ ಮಾಡ್ತಾಯಿದ್ರು, ಯಾವಾಗಲೂ ಮಾತಾಡ್ತಾಯಿದ್ರು. ಬನ್ನಿ, ಕಮ್ ಇಲ್ಲಿ ಮುಂದೆ ಇದೆ, ಇಟ್ಸ್ ಓಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಯೇಸು ಸ್ವಾಮಿಯ ಒಂದು ದೇವರೊಂದಿಗೆ ಮಾತಾಡ್ತಾ ಇದ್ದಂಥ ಜೀವಿತದ ಕುರಿತಾಗಿ ಬೇರೆ ಸುವಾರ್ತಿಕರಿಗಿಂತ ಲೂಕನು ಬಹಳವಾಗಿ ತಿಳಿಸಿದ್ದಾನೆ. ಒಂದೊಂದೇ ನೋಡ್ತಾ ಹೋಗುವ ಯೇಸು ಸ್ವಾಮಿ ಯಾವ ಯಾವ ಸಂದರ್ಭದಲ್ಲೆಲ್ಲ ಮಾತಾಡಿದ್ರೆ ಎಂಬುದಾಗಿ. ನಿಮಗೆ ಅದಕ್ಕಿಂತ ಮುಂಚಿತವಾಗಿ ನಾನು ತೋರಿಸಿಕೊಡ್ತೇನೆ ನೋಡ್ರಿ. ಪ್ರಾರಂಭದಿಂದ ಅಂತ್ಯದವರೆಗೂ ಸೇವಾ ಜೀವಿತದಲ್ಲಿ ಎಂಥ ಎದುರಿಸುವಿಕೆ ಬಂದರೂ ಕೂಡ, ಎಂಥ ಹೋರಾಟ ಬಂದರೂ ಕೂಡ ತಂದೆ ಜೊತೆ ಕಮ್ಯುನಿಕೇಟ್ ಮಾಡೋದನ್ನು, ಪ್ರಾರ್ಥಿಸೋದನ್ನು ನಿಲ್ಲಿಸಲೇ ಇಲ್ಲ. ಹಲ್ಲೆಲೂಯಾ. ತನ್ನ ಸೇವಾ ಜೀವಿತದ ಪ್ರಾರಂಭದಿಂದ ತನ್ನ ಸೇವಾ ಜೀವಿತದ ಅಂತ್ಯ, ನೀವು ಹೇಳಿ ಈಗ, ಪ್ರಾರಂಭ ಎಲ್ಲಿ ಯೇಸುವಿನ ಸೇವಾ ಜೀವಿತ, ಅಂತ್ಯ ಎಲ್ಲಿ ಸೇವಾ ಜೀವಿತ? ಪ್ರಾರಂಭ ಎಲ್ಲಿ, ಅಂತ್ಯ ಎಲ್ಲಿ? ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ ಅಲ್ವಾ ಮತ್ತೆ ಸೇವಾ ಜೀವಿತ ಪ್ರಾರಂಭ. ನೋಡ್ರಿ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಲೂಕನ ಸುವಾರ್ತೆ 3ನೇ ಅಧ್ಯಾಯ 21-22ನೇ ವಚನ ನಾವು ನೋಡಿದ ಲೂಕನ ಸುವಾರ್ತೆ 3:21-22. ಜನರೆಲ್ಲ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶ ತೆರೀತಂತೆ. ಮತ್ತೇನಾಯಿತು? ಏನು ಮಾಡಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಏನು ಮಾಡುತ್ತಿರುವಲ್ಲಿ ಹೆವೆನ್ ಓಪನ್ ಆಯ್ತಂತೆ. ಪ್ರಾರ್ಥನೆ ಮಾಡ್ತಾ ಇರುವಲ್ಲಿ ಹೆವೆನ್ ಓಪನ್ ಆಗ್ತದೆ. ನಂತರ ಏನಾಯಿತು? ಮತ್ತು ಪವಿತ್ರಾತ್ಮನು ದೇಹಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಆಗ
ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಹಾಗಾದರೆ ನೋಡ್ರಿ, ಆತನ ಸೇವಾ ಜೀವಿತದ ಪ್ರಾರಂಭ ಕ್ಷಣ, ಈಗ ಪ್ರಾರಂಭದ ಒಂದು ಪ್ರಾರ್ಥನೆಯನ್ನು ಯಾರು ಗುರುತಿಸಿದ್ದಾನೆ ಇಲ್ಲಿ? ಲೂಕನು ಗುರುತಿಸಿದ್ದಾನೆ. ಸೇವಾ ಜೀವಿತ ಪ್ರಾರಂಭ ಮತ್ತು ಸೇವಾ ಜೀವಿತ ಅಂತ್ಯ ಎಲ್ಲಿವರೆಗೆ ಪ್ರಾರ್ಥನೆ ಮಾಡಿದ? ಶಿಲುಬೆಯಲ್ಲಿ ಕೂಡ ತೂಗಾಡುತ್ತಾ ಪ್ರಾರ್ಥನೆ ಮಾಡಿದ್ದಾನೆ. ಹಲ್ಲೆಲೂಯಾ. ಅದರ ಮಧ್ಯೆ ಅನೇಕ ಸಂದರ್ಭಗಳಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಬಂದಿದ್ದಾನೆ. ಕೆಲವು ಸಂದರ್ಭವನ್ನು ನಾನು ತೋರಿಸ್ತೇನೆ, ಇಲ್ಲಿಂದ ಪ್ರಾರಂಭಗೊಳಿಸುವ. ನೋಡ್ರಿ, 3ನೇ ಅಧ್ಯಾಯ 21-22ನೇ ವಚನದ ಮೂಲಕ ನಾವು ನೋಡುವುದಾದರೆ, ಅಲ್ಲಿ ಆತನ ಪ್ರಾರ್ಥನೆಗೆ ಹೆವೆನ್ ಸ್ಪಂದಿಸ್ತಾ ಉಂಟು, ಪರಲೋಕ ಏನಾಗ್ತಾ ಉಂಟು? ಸ್ಪಂದಿಸ್ತಾ ಉಂಟು. ಓಪನ್ ಹೆವೆನ್ನ ಒಂದು ಅನುಭವ ಯೇಸು ಸ್ವಾಮಿಗೆ ಆಗ್ತಾ ಉಂಟು. ಹಲ್ಲೆಲೂಯಾ. ಈಗ ಈ ವಾಕ್ಯವನ್ನು ಮುಂದಿಟ್ಟುಕೊಂಡು ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಎಷ್ಟು ಜನರ ಜೀವಿತದಲ್ಲಿ ಪ್ರಾರ್ಥನಾ ಲೈಫಲ್ಲಿ ಓಪನ್ ಹೆವೆನ್ನ ಅನುಭವಕ್ಕೆ ನಾವು ಹೋಗಿದ್ದೇವೆ? ಜೀಸಸ್ ಆ ಅನುಭವಕ್ಕೆ ಹೋಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರ ಅರ್ಥ ಏನು ಗೊತ್ತುಂಟಾ? ಹೆವೆನ್ ಓಪನ್ ಆಗ್ತಾ ಇದೆ. ಪವಿತ್ರಾತ್ಮನು ಪಾರಿವಾಳದ ದೇಹಕ್ಕಾದರಲ್ಲಿ ಇಳಿದು ಬರ್ತಾ ಇದ್ದಾನೆ. ತಂದೆಯ ವಾಯ್ಸ್ ಬರ್ತಾ ಉಂಟು. ಹಲ್ಲೆಲೂಯಾ. ಹೆವೆನ್ ಓಪನ್ ಆದರೆ ಇದೆಲ್ಲ ಕಾರ್ಯ ಆಗ್ತದೆ. ಪರಿಶುದ್ಧಾತ್ಮನ ಕಾರ್ಯ, ದೇವರ ಸ್ವರ ಕೇಳುವಂಥ ಕಾರ್ಯ, ಇದೆಲ್ಲ ಆಗ್ತದೆ. ಹೆವೆನ್ ತೆರೆಯದಿದ್ದರೆ ಇದೆಲ್ಲ ಕಾರ್ಯ ಆಗುವುದಿಲ್ಲ. ಹಾಗಾದರೆ ಭಕ್ತನ ಪ್ರಾರ್ಥನೆ ಹೆವೆನನ್ನು ತೆರೆಯುವಂತೆ ಮಾಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಭಕ್ತನಿಗೆ ತೆರೆದ ಹೆವೆನ್ನ ಅನುಭವ ಆಗ್ತದೆ. ಅರ್ಥ ಆಗ್ತಾ ಉಂಟ? ತೆರೆದ ಹೆವೆನ್ನ, ಪರಲೋಕದ ಒಂದು ಅನುಭವ ಆ ಭಕ್ತನಿಗೆ ಆಗ್ತದೆ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನಾ ಜೀವಿತ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಎಷ್ಟು ಜನ ನಾವು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ತಾ ಇದ್ದಿರ್ಬೋದು, ಆದರೆ ತೆರೆದ ಪರಲೋಕದ ಅನುಭವ ಎಷ್ಟು ಜನರಿಗೆ ನಮಗೆ ಆಗ್ತಾ ಇದೆ? ಆಗ್ತಾ ಇರೋದಾದರೆ ಸ್ತೋತ್ರ, ಆಗದೆ ಇರುವುದಾದರೆ ನಮ್ಮ ಪ್ರಾರ್ಥನಾ ಲೈಫನ್ನು ಚೆಕಪ್ ಮಾಡ್ಕೊಳ್ಬೇಕು. ಸಮ್ಟೈಮ್ಸ್ ಅನೇಕ ಸಾರಿ ನಮಗೆ ಪ್ರಾರ್ಥನೆ ಆಗಿರ್ತದೆ, ಅದು ನಮಗೆ ಇಷ್ಟವಾಗಿರ್ತದೆ ಅಥವಾ ನಮಗೆ ಸರಿ ಅಂತ ಇರ್ತದೆ, ಆದರೆ ನಮ್ಮ ಪ್ರಾರ್ಥನಾ ಜೀವಿತ ಅನೇಕ ಸಾರಿ ದೇವರಿಗೆ ಅದು ಒಪ್ಪಿಗೆಯಾಗಿರುವುದಿಲ್ಲ. ಬೈಬಲ್ ಹೇಳ್ತದೆ, ದುಷ್ಟನ ಯಜ್ಞ ದೇವರಿಗೆ ಏನಂತ ಅದು ಅಸಹ್ಯ ಅಂತ ಹೇಳ್ತದೆ. ಓಕೆ, ಒಂದು ವೇಳೆ ತೆರೆದ ಒಂದು ಪರಲೋಕದ ಅನುಭವ ಒಂದು ವೇಳೆ ಎಲ್ಲಿಯಾದರೂ ಆಗದೇ ಇರೋದಾದರೆ, ಪ್ರೇಯರ್ ಉಂಟು ಏನು ಅನುಭವಗಳಿಲ್ಲ ಅಂದರೆ ಫಸ್ಟ್ ನಮ್ಮ ಲೈಫನ್ನೇ ಚೆಕ್ಔಟ್ ಮಾಡ್ಕೊಳ್ಬೇಕಾಗ್ತದೆ. ಹಲ್ಲೆಲೂಯಾ. ಹಾಗಾದರೆ ನೋಡಿ, ಇಲ್ಲಿ ಪ್ರಾರಂಭಗೊಳ್ತಾ ಉಂಟು ಯೇಸುವಿನ ಪ್ರಾರ್ಥನಾ ಜೀವಿತದಲ್ಲಿ ಹೆವೆನ್ ಸ್ಪಂದಿಸುವಂಥದ್ದು. ಎರಡನೇದಾಗಿ ನಾವು ನೋಡುವಾಗ ಲೂಕನ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 15 ಮತ್ತು 16ನೇ ವಚನ. ಈಗ ಯೇಸು ಸೇವೆಯಲ್ಲಿ ಮುಂದುವರಿತಾ ಇರುವಾಗ ಅಲ್ಲಿ ಕೂಡ ಪ್ರಾರ್ಥನೆ ನಾವು ನೋಡ್ತಾ ಇದ್ದೇವೆ. ಲೂಕನ ಸುವಾರ್ತೆ 5:15-16 ನೋಡಿ. ಆತನ ಸುದ್ದಿ ಆದರೂ ನೀವು ಓದಿ ಒಬ್ಬರು. ಆದರೂ ಆತನ ಸುದ್ದಿಯು ಮತ್ತಷ್ಟು ಹಬ್ಬಿತು ಮತ್ತು ಜನರು ಆತನ ಉಪದೇಶವನ್ನು ಕೇಳುವುದಕ್ಕೂ ತಮ್ಮ ತಮ್ಮ ಜಾಡ್ಯಗಳನ್ನು ವಾಸಿ ಮಾಡಿಕೊಳ್ಳುವುದಕ್ಕೂ ಗುಂಪಾಗಿ ನೆರೆದರು. ಆತನಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು. ಆತನಾದರೂ ಜನರು ಏನಂತೆ ಗುಂಪು ನೆರೆತಾ ಇದ್ದಾರೆ. ಯಾಕೆ ಗುಂಪು ಜನರು ಆತನ ಹಿಂದೆ ಬರ್ತಾ ಇದ್ದಾರೆ ಗೊತ್ತುಂಟಾ? ಅಲ್ಲೊಂದು ಹಿಂದೆ ಘಟನೆ ನಡೆದಿದೆ. ಯೇಸು ಸ್ವಾಮಿಯ ಸೇವಾ ಜೀವಿತದಲ್ಲಿ ಯಾರು ಹೀಲಾಗಿದ್ದಾರೆ ನೋಡಿ, ಸ್ವಲ್ಪ ಹಿಂದೆ ನೋಡ್ರಿ. ಒಬ್ಬ ಕುಷ್ಠರೋಗಿ ಹೀಲಾಗಿದ್ದಾನೆ. ಅವನಿಗೆ ಯೇಸು ಸ್ವಾಮಿ ಹೇಳುತ್ತಾರೆ, ನೀನು ಯಾರಿಗೆ ಹೇಳಬೇಡ, ಮೋಶೆಯ ಪದ್ಧತಿ ಏನುಂಟು ಅದನ್ನು ಹೋಗಿ ಮಾಡು, ಸುಮ್ಮನೆ ಇರು ಅಂತ. ಆದರೂ ಕೂಡ ಏನಾಯ್ತು ಗೊತ್ತುಂಟಾ? ಅದು ಹೇಗೆ ಲೀಕ್ ಆಗಿದೆ ಗೊತ್ತಿಲ್ಲ. ಜನರಿಗೆಲ್ಲ ಆತನ ಸುದ್ದಿ ಹೋಗಿದೆ. ಜನರೆಲ್ಲ ಗುಂಪಾಗಿ ಬರ್ತಾರೆ. ದಯವಿಟ್ಟು ಕೇಳಿ ಇಲ್ಲಿ ಎಲ್ಲರೂ ಕೇಳಿ. ಗುಂಪಾಗಿ ನೆರಿತಾ ಇದ್ದಾರೆ. ವಾವ್, ಒಳ್ಳೇದಲ್ವಾ? ದೇವರ ರಾಜ್ಯಕ್ಕೆ ಎಷ್ಟು ಆತ್ಮಗಳು ಬರ್ತಾ ಇದೆ. ವಾವ್. ಆದರೂ ಈತನ ಫೋಕಸ್ ಏನು ಗೊತ್ತುಂಟಾ? ಖಾಲಿ ಸೇವೆನೇ ಅಲ್ಲ, ಈತನ ಫೋಕಸ್ ದೇವರು. ಅರ್ಥ ಆಗ್ತಾ ಉಂಟು ಏನಾದರೂ ಇದರಲ್ಲಿ? ಕೆಲವೊಂದು ಸಾರಿ ದೇವರ ಮಕ್ಕಳಿರ್ಬೋದು, ದೇವ ಸೇವಕರಿರ್ಬೋದು, ನಮ್ಮ ಫೋಕಸ್ ಸೇವೆ ಅಂತ ಇರ್ತದೆ. ಆದರೆ ದೇವರ ಜೊತೆ ಕಮ್ಯುನಿಕೇಷನ್ ಭಾಳ ಕಡಿಮೆ ಇರ್ತದೆ. ಜನರು ಗುಂಪಾಗಿ ಬರ್ತಾ ಇದ್ದಾರೆ.
ಆದರೆ ಇವನೇನು ಮಾಡಿದಂತೆ ಅಲ್ಲಿ, ಆತನು ಒಂದಾನೊಂದು ಊರಲ್ಲಿದ್ದಾಗ ಮೈಯೆಲ್ಲ ಕುಷ್ಠರೋಗಿದ್ದ ತುಂಬಿದ್ದ ಒಬ್ಬ ಮನುಷ್ಯನು ಯೇಸುವನ್ನು ಕಂಡು ಅಡ್ಡ ಬಿದ್ದು, ಸ್ವಾಮಿ ನಿನಗೆ ಮನಸ್ಸಿದ್ದರೆ ನಾನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಂಡನು. ನಂತರ ನೆಕ್ಸ್ಟ್, ಆತನ ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧನಾಗುವಂದನು. ಕೂಡಲೇ ಅವನ ಕುಷ್ಠವು ಹೋಯಿತು. ಆಮೇಲೆ ಏನಾಯಿತು? ಆಗ ಆತನು ಅವನಿಗೆ, ನೀನು ಯಾರಿಗೂ ಹೇಳಬೇಡ, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಶೆಯು ನೇಮಕ ಮಾಡಿರುವುದನ್ನು ಅರ್ಪಿಸಿ ನಿನ್ನ ಶುದ್ಧಾಚಾರವನ್ನು ನೆರವೇರಿಸು, ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಅಪ್ಪಣೆ ಕೊಟ್ಟನು. ನೆಕ್ಸ್ಟ್, ಆದರೂ ಆತನ ಸುದ್ದಿಯು ಮತ್ತಷ್ಟು ಹಬ್ಬಿತ್ತು. ಆದರೂ ಆತನ ಸುದ್ದಿಯು ಏನಾಯ್ತಂತೆ? ಮತ್ತಷ್ಟು ಹಬ್ಬಿತು. ಮತ್ತು ಜನರು ಆತನ ಉಪದೇಶವನ್ನು ಕೇಳುವುದಕ್ಕೂ ತಮ್ಮ ತಮ್ಮ ಜಾಡ್ಯಗಳನ್ನು ವಾಸಿ ಮಾಡಿಕೊಳ್ಳುವುದಕ್ಕೂ ಗುಂಪು ಗುಂಪಾಗಿ ನೆರೆದ್ರಂತೆ. ನೆಕ್ಸ್ಟ್ 16th ವರ್ಡ್, ಆತನಾದರೋ, ನೋಡ್ರಿ, ಆತನಾದರೋ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನು ಮಾಡ್ತಿದ್ನಂತೆ. ಜನರು ಗುಂಪು ಗುಂಪಾಗಿ ಬರ್ತಾ ಇದೆ. ಈತನಿಗೆ ಏನಾಗಿದೆ ಗೊತ್ತುಂಟು? ನಾನು ಎಣಿಸ್ತೇನೆ ಮಿನಿಸ್ಟ್ರಿಯಲ್ಲಿ ಹೋಗ್ತಾ ಇದ್ದಾನೆ, ಹಾಗೆ ಎಣಿಸ್ತುಂಟು, ಓ ಅಮ್ಮೆರಡ ಪಾತ್ರಂದ ಒಂತೆ ಪೊರ್ತಾದು ಪೋಂಡು ಯಾನಿತ್ತೆ ಬರ್ಪೆ ಮೊಗಲು ಉಪ್ಪರ ಮೂಲೆ ಬೈದಿನಗಲ್ ಪುರ ಮೂಲೆ ಎಪ್ಪಡ್ ಯಾನಂತೆ ಪೋದು ಅಮ್ಮೆರಡ ಪಾತ್ರದ ಬರ್ಪೆ. ಹಾಗಾದರೆ ನೋಡಿ ಎಂಥ ಒಂದು ಪ್ರಾರ್ಥನೆಯ ಸೆಳೆತ. ತಂದೆ ಹತ್ರ ಮಾತಾಡದಿದ್ರೆ ಆತನಿಗೆ ದಿನನೇ ಹೋಗ್ತಾ ಇಲ್ಲ. ಮಿನಿಸ್ಟ್ರಿ ದೊಡ್ಡದಾಗ್ತಾ ಇದ್ದರೂ ಕೂಡ, ಜನ ತುಂಬ ಬರ್ತಾ ಇದ್ದರೂ ಕೂಡ ಅವನಿಗೆ ಸೆಳೆತ ತಂದೆಯ ಕಮ್ಯುನಿಕೇಷನ್, ತಂದೆಯ ಒಂದು ಏನು ಸೆಳೆತ ಆಗ್ತಾ ಉಂಟು? ತಂದೆ ಜೊತೆ ಮಾತಾಡುವಂಥದ್ದು ಸೆಳೆತ ಆಗ್ತಾ ಉಂಟು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಂತರ ಇನ್ನೊಂದು ಸಮಯದಲ್ಲಿ ನಾನು ನಿಮಗೆ ತೋರಿಸ್ತೇನೆ ಆತನ ಒಂದು ಪ್ರಾರ್ಥನಾ ಜೀವಿತ. 6ನೇ ಅಧ್ಯಾಯ 12ನೇ ವಚನಕ್ಕೆ ಹೋಗೋಣ. ಲೂಕನ ಸುವಾರ್ತೆಯಲ್ಲಿ ನೋಡಿ, ಪ್ರಾರಂಭದಿಂದ ಅಂತ್ಯದವರೆಗೂ ಎಷ್ಟು ಕಡೆಯಲ್ಲಿ ಆತನು ಪ್ರೇಯರ್ ಮಾಡಿದ್ದಾನೆ ನೋಡ್ರಿ. 6ನೇ ಅಧ್ಯಾಯ 12ನೇ ವಚನ, ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕೆ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಕಳೆದನಂತೆ. ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲಿ ಕಳೆದಂತೆ. ಈ ಪ್ರಾರ್ಥನೆಯ ಹಿಂದಿರುವಂಥ ಉದ್ದೇಶ ಏನು ಗೊತ್ತಾ? ಯಾಕೆ ರಾತ್ರಿ ಎಲ್ಲ ಪ್ರಾರ್ಥನೆ ಕಳೀತಾನೆ? ಯಾಕೆ ಪ್ರಾರ್ಥನೆ ಕಲಿತಾನೆ? ಅಲ್ಲೇ ಉಂಟು, ನೀವು ಅಲ್ಲೇ ಸ್ವಲ್ಪ ಮುಂದೆ ಹಿಂದೆ ಹುಡುಕಿದ್ರೆ ಸಿಗ್ತದೆ, ನಿಮ್ಮ ಬೈಬಲಲ್ಲಿ ಉಂಟು. ಶಿಷ್ಯರನ್ನು ಆರಿಸಿಕೊಳ್ಳುವುದಕ್ಕಾಗಿ ನೋಡಿ, ಈಗ ತನ್ನ ನಂತರ ಹೋಗುವಂಥ ಒಂದು ಜನರು ಗಟ್ಟಿಯಾಗಿರ್ಬೇಕಲ್ವ, ಅವ್ರು ಸ್ಟ್ರಾಂಗ್ ಆಗಿರಬೇಕು. ತನ್ನ ಹಾಗೆ ಉಪಯೋಗವಾಗಿ ಮಾತಾದ ಕಾರ್ಯಗಳನ್ನು ಅವ್ರು ಮಾಡಬೇಕು. ಅದಕ್ಕಾಗಿ ಆತನೇನು ಮಾಡ್ತಾನೆ? ರಾತ್ರಿ ಇಡೀ ಪ್ರಾರ್ಥನೆ ಕಳೀತಾನೆ. ಬೆಳಿಗ್ಗೆ ಬಂದು ಏನು ಮಾಡ್ತಾ ಇದ್ದಾನೆ? ಶಿಷ್ಯರ ನೇಮಕಾತಿ ಮಾಡ್ತಾ ಇದ್ದಾನೆ. ಇನ್ನೊಂದು ಕಡೆಯಲ್ಲಿ ಆತನ ಪ್ರಾರ್ಥನಾ ಜೀವಿತ ಲೂಕನ ಸುವಾರ್ತೆಯಲ್ಲಿ 9ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡುವಾಗ, 9ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡಿ, ಲೂಕನ ಸುವಾರ್ತೆಯಲ್ಲಿ ಎಲ್ಲೆಲ್ಲಿ ಆತನ ಪ್ರಾರ್ಥನಾ ಜೀವಿತದ ಕುರಿತಾಗಿ ತಿಳಿಸಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತಾ ಹೋಗುವ, ಏಕಾಂತದ ಪ್ರಾರ್ಥನೆ. ಒಂದಾನೊಂದು ದಿವಸ ಆತನು ಓದಿ. ಒಂದಾನೊಂದು ದಿವಸ ಆತನು ಏಕಾಂತವಾಗಿ ಪ್ರಾರ್ಥನೆ ಮಾಡುತ್ತಿರುವಾಗ ಆತನ ಶಿಷ್ಯರು ಆತನ ಸಂಗಡ ಇದ್ದರು. ಆತನು, ನನ್ನನ್ನು ಸಾಮಾನ್ಯ ಜನರು ಯಾರು ಅನ್ನುತ್ತಾರೆ ಎಂದು ಅವರನ್ನು ಕೇಳಿದ್ದಕ್ಕೆ ಅವರು, ನಿನ್ನನ್ನು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಇನ್ನು ಕೆಲವರು ಪೂರ್ವದ ಪ್ರವಾದಿಗಳಲ್ಲಿ ಯಾವನೋ ಒಬ್ಬನು ಎದ್ದಿದ್ದಾನೆ ಅನ್ನುತ್ತಾರೆ ಎಂದು ಹೇಳಿದರು. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರು ಅನ್ನುತ್ತೀರಿ ಎಂದು ಕೇಳಲಾಗಿ 18ನೇ ವಚನದಲ್ಲಿ ಪ್ರಾರಂಭದ ವಚನ ಏನು ಹೇಳ್ತದೆ? 18ನೇ ವಚನದಲ್ಲಿ, ಒಂದಾನೊಂದು ದಿವಸ ಆತನು ಏಕಾಂತವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶಿಷ್ಯರನ್ನು ಕೂಡ ಬಿಟ್ಟಿದ್ದಾನೆ, ಹೋಗಿ ಪ್ರಾರ್ಥನೆಯಲ್ಲಿ ಕೊಟ್ಟಿದ್ದಾನೆ. ಅಲ್ಲಿ ನೋಡಿ, ಸೇವೆಗೆ ಜನ ಬರ್ತಾ ಇದ್ದಾರೆ. ತಂದೆ ಹತ್ರ ಮಾತಾಡಿ ತುಂಬ ಟೈಮ್ ಆಯ್ತು, ಈಗ ಸ್ವಲ್ಪ ಹೊತ್ತಾಯಿತು, ಕೂಡಲೇ ಹೋಗಿ ತಂದೆ ಹತ್ರ ಮಾತಾಡ್ತಾ ಇದ್ದಾನೆ. ಇಲ್ಲಿ ಶಿಷ್ಯರ ಕಣ್ಣು ತಪ್ಪಿಸಿ, ಜನರ ಕಣ್ಣು ತಪ್ಪಿಸಿ ಹೋಗಿಬಿಟ್ಟಿದ್ದಾನೆ. ನೋಡಿ, ಯೇಸು ಸ್ವಾಮಿಯ ಜೀವಿತದಲ್ಲಿ ನಮಗೆ ಏನು ಗೊತ್ತಾಗ್ತದೆ? ಆತನ ಜೀವಿತದಲ್ಲಿ ಪ್ರಾಮುಖ್ಯವಾದಂಥ ಸಂಗತಿ ದೇವರ ಒಂದು ಫೆಲೋಶಿಪ್. ಹಲ್ಲೆಲೂಯಾ.
ಸೇವೆ ಇರ್ಬೋದು, ಇನ್ನೊಂದಿರ್ಬೋದು, ಆದರೆ ಪ್ರಾಮುಖ್ಯವಾದದ್ದು ಆ ಸೇವೆ ನಡಿಬೇಕಾದ್ರೆ, ಆ ಸೇವೆಯಲ್ಲಿ ಪವರ್ ಜನರೇಟ್ ಆಗಿ ಬರಬೇಕಾದ್ರೆ ದೇವರ ಸನ್ನಿಧಿ, ದೇವರೊಂದಿಗೆ ಮಾತಾಡೋದು ಇಂಪಾರ್ಟೆನ್ಸ್ ಗೊತ್ತಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶಿಷ್ಯರನ್ನು ಬಿಟ್ಟಿದ್ದಾನೆ, ಜನರನ್ನು ಬಿಟ್ಟಿದ್ದಾನೆ, ಓಡಿ ಹೋಗಿ ಏಕಾಂತವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಲ್ಲಿ ಕೂಡ ಇವರು ಬರ್ತಾ ಇದ್ದಾರೆ. ಬಂದಾಗ ನೋಡಿ, ಶಿಷ್ಯರು ಅಲ್ಲಿ ಕೂಡ ಆತನ ಸಂಗಡ ಇರ್ತಾರೆ. ನೋಡಿ, ಪ್ರಾರ್ಥನೆ ಮಾಡ್ತಿರುವಾಗ ಆತನ ಶಿಷ್ಯರು ಆತನ ಸಂಗಡ ಅಲ್ಲಿ ಇದ್ದರು ಅಂತೆ. ಶಿಷ್ಯರಿದ್ದರು. ಬಾಕಿ ಜನರವನ್ನು ಏನು ಮಾಡಿದ್ದಾನೆ, ಬಿಟ್ಟು ಬಂದಿದ್ದಾನೆ. ಆತನು ನನ್ನನ್ನು ಸಾಮಾನ್ಯ ಜನರು ಯಾರು ಅನ್ನುತ್ತಾರೆ ಎಂದು ಅವರನ್ನು ಕೇಳಿದಕ್ಕೆ ಇಲ್ಲೊಂದು ಪ್ರಶ್ನೆ ಕೇಳ್ತಾನೆ, ನನ್ನನ್ನು ಸಾಮಾನ್ಯ ಜನರು ಯಾರು ಅಂತಾರೆ ಎಂಬುದಾಗಿ. ಹಲ್ಲೆಲೂಯಾ. ನೋಡ್ರಿ, ಆತನ ಪ್ರಾರ್ಥನಾ ಜೀವಿತ ಇನ್ನೊಂದು ಕಡೆ ನಿಮಗೆ ನಾನು ತೋರಿಸ್ತಾ ಇದ್ದೇನೆ. 22ನೇ ಅಧ್ಯಾಯ 32ನೇ ವಚನದಲ್ಲಿ ಪೇತ್ರನಿಗಾಗಿ ಪ್ರಾರ್ಥಿಸಿರುವಂಥದ್ದು ಅಲ್ವಾ? 22ನೇ ಅಧ್ಯಾಯ 32ನೇ ವಚನ ಲೂಕನ ಸುವಾರ್ತೆಯಲ್ಲಿ ಪೇತ್ರನಿಗಾಗಿ ಪ್ರಾರ್ಥಿಸಿದಂಥದ್ದು. ಮತ್ತು 22ನೇ ಅಧ್ಯಾಯ 42ನೇ ವಚನದಲ್ಲಿ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥಿಸಿದಂಥದ್ದು. ಮತ್ತು 23ನೇ ಅಧ್ಯಾಯ 34ನೇ ವಚನ, ಇನ್ನೊಮ್ಮೆ ಹೇಳ್ತೇನೆ, 22:32 ಪೇತ್ರನಿಗಾಗಿ ಪ್ರಾರ್ಥಿಸಿದ್ದು. 22:42 ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥಿಸಿದ್ದು. ಲೂಕನ ಸುವಾರ್ತೆ 23:34 ಮತ್ತು 46, 23, 34 ಮತ್ತು 46ನೇ ವಚನದಲ್ಲಿ ಕ್ರೂಜೆ ಕಂಬದಲ್ಲಿ ನೇತಾಡ್ತಾ ಇರುವಾಗ ಮಾತನಾಡಿದ್ದು, ತಂದೆ ಜೊತೆ ಮಾತಾಡ. ಹಾಗಾದರೆ ನೋಡಿ, ದೀಕ್ಷಾ ಸ್ನಾನ ಮೊದಲುಗೊಂಡು ಪ್ರಾರಂಭದಿಂದ, ಇನ್ನೊಮ್ಮೆ ಹೇಳ ವಾಕ್ಯ, ಪೇತ್ರನಿಗಾಗಿ ಪ್ರಾರ್ಥಿಸಿದ್ದು 22:32ರಲ್ಲಿ, ಗೆತ್ಸೆಮನೆ ತೋಟದ ಪ್ರಾರ್ಥನೆ 22:42ರಲ್ಲಿ, ಮತ್ತು ಕ್ರೂಜೆಯಲ್ಲಿ ಮಾಡಿದ ಪ್ರಾರ್ಥನೆ 23ನೇ ಅಧ್ಯಾಯ ಅದರಲ್ಲಿ 34 ಮತ್ತು 46ನೇ ವಚನದಲ್ಲಿ. ಹಾಗಾದರೆ ಜೀವನದ ಪ್ರಾರಂಭದಿಂದ ಜೀವನದ ಕೊನೆಯವರೆಗೂ ಕೂಡ ಯೇಸುವಿನೊಂದಿಗೆ ನಡೆಯುವಂಥದ್ದು, ಯೇಸುವಿನೊಂದಿಗೆ ಮಾತಾಡುವಂಥದ್ದು, ದೇವರೊಂದಿಗೆ ನಡೆಯುವಂಥದ್ದು, ದೇವರೊಂದಿಗೆ ಮಾತಾಡುವಂಥದ್ದು ಯೇಸುವಿನಲ್ಲಿ ಇದ್ದದ್ರಿಂದ ಯೇಸುಗೆ ಸೇವಾ ಜೀವಿತ ಎಂದಿಗೂ ಕಠಿಣವೇ ಆಗಲಿಲ್ಲ. ಯೇಸುವನ್ನು ನಿಲ್ಲಿಸಲಿಕ್ಕೆ ಯಾವ ದುರಾತ್ಮ ಶಕ್ತಿಗಳಿಗೂ ಆಗಲಿಲ್ಲ, ಅಥವಾ ಇನ್ನೊಬ್ಬರನ್ನು ಬಿಡಿಸಲಿಕ್ಕೆ, ಇನ್ನೊಬ್ಬರನ್ನು ನಡೆಸಲಿಕ್ಕೆ ಯೇಸುವಿಗೆ ಏನೂ ಕಠಿಣ ಆಗಲಿಲ್ಲ, ಟಫ್ ಅಂತ ಅನಿಸ್ಲೇ ಇಲ್ಲ. ಕಾರಣ ಏನು ಗೊತ್ತುಂಟ? ದೇವರ ಶಕ್ತಿಯಲ್ಲಿ ಫ್ಲೋ ಆಗ್ತದ, ಅಲ್ಲಿ ಯಾವ ಶಕ್ತಿ ಕೂಡ ನಿಲ್ಲಕ್ಕೆ ಆಗುವುದಿಲ್ಲ. ನಿಮಗೊಂದು ವಾಕ್ಯ ತೋರಿಸ್ತೇನೆ. ಎಫೆಸದವರಿಗೆ ಬರೆದ ಪತ್ರಿಕೆ, ಎಫೆಷನ್ ಚಾಪ್ಟರ್ 3:20. ಎಫೆಷನ್ ಚಾಪ್ಟರ್ 3:20 ಏನ್ ಬರ್ತಿದೆ ನೋಡಿ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸೋದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದಂಥ ದೇವರಂತೆ. ನಾವು ಏನು ಯೋಚಿಸ್ತೇವೆ, ನಾವು ಏನು ಬೇಡ್ತೇವೆ, ಅದಕ್ಕಿಂತಲೂ ಒಂದು ವಿಶೇಷವಾದಂಥ ಕಾರ್ಯವನ್ನು ಮಾಡಲು ಶಕ್ತನಾದಂಥ ದೇವರಂತೆ. ಹಲ್ಲೆಲೂಯಾ. ದೇವರು ಎಲ್ಲಿ ಕಾರ್ಯ ಮಾಡ್ತಾನೋ ತನ್ನ ಪವರ್ನಿಂದ ಚಲಿಸ್ತಾನೆ, ತನ್ನ ಶಕ್ತಿಯಿಂದ, ತನ್ನ ಪ್ರಭಾವದಿಂದ ಆತನು ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ಎಲ್ಲಿ ದೇವರ ಪ್ರಭಾವ ಇಳಿದು ಬರ್ತದೋ, ಎಲ್ಲಿ ದೇವರ ಪವರ್ ಆಪರೇಟ್ ಆಗ್ತದೋ, ಅಲ್ಲಿ ಯಾವ ಶಕ್ತಿ ಕೂಡ, ಯಾವ ತಡೆ ಕೂಡ ನಿಲ್ಲಕ್ಕೆ ಆಗುವುದಿಲ್ಲ. ಇದು ಯೇಸುವಿನ ಲೈಫ್ ಆಗಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಯೇಸು ಹೇಳಿದ್ದಾನೆ. ಏನು ಹೇಳಿದ್ದಾನೆ? ನಾನು ನಡೆಸಿದ ಕಾರ್ಯ ಅದಕ್ಕಿಂತಲೂ ಹೆಚ್ಚಿನ ಕಾರ್ಯವನ್ನು ನೀವು ಮಾಡುತ್ತೀರಿ ಎಂಬುದಾಗಿ. ಇದು ನಮ್ಮ ಕಾಲ. ಯೇಸುವಿನ ಹಾಗೆ ದೇವರ ಶಕ್ತಿಯಿಂದ ಆಪರೇಟ್ ಆಗುವಂಥ ಕಾಲ ಇದು ನಮ್ಮ ಕಾಲವಾಗಿದೆ. ಹಲ್ಲೆಲೂಯಾ. ಸೈತಾನನಿಗೆ ತಲೆ ತಗ್ಗಿಸಿ ಜಾಗ ಬಿಟ್ಟು ಮನೆ ಬಿಟ್ಟು ಚೇಂಜ್ ಮಾಡೋದು, ಜಾಗ ಚೇಂಜ್ ಮಾಡೋದು. ಅದು ಸಮಾಧಿ ಸ್ಥಳ ಆಗಿತ್ತು, ಅದು ಮುಂಚೆ ಇಂಥ ಸ್ಥಳ ಆಗಿತ್ತು, ಅದು ಅಂಚ ಸ್ಥಳ. ನೋ ನೋ ನೋ. ಹಲ್ಲೆಲೂಯಾ. ಯಾರು ದೇವರ ಸೃಷ್ಟಿಯ
ಕ್ರಿಯೆಯಲ್ಲಿ ನೋಡಿ, ಸೈತಾನನಿಗೆ ಭೂಲೋಕವನ್ನು ಕೊಟ್ಟಿದ್ದಾರ ದೇವರು? ಯಾರಿಗೆ ಕೊಟ್ಟದ್ದು ಭೂಲೋಕವನ್ನು? ಭೂಲೋಕವನ್ನು ಯಾರಿಗೆ ಕೊಟ್ಟದ್ದು? ದೇವ ಜನರಿಗೆ ಕೊಟ್ಟದ್ದು. ಆದರೆ ಆದಮವನನ್ನು ಪಾಪದಲ್ಲಿ ಬೀಳಿಸೋದ್ರ ಮೂಲಕ ಅವನು ವಶಪಡಿಸಿಕೊಂಡ. ಈಗ ನಾವು ಭೂಲೋಕವನ್ನು ಕೂಡ ಅವನ ಕೈಯಿಂದ ವಶಪಡಿಸಿಕೊಂಡು ಭೂಲೋಕದಲ್ಲಿರುವಂಥ ಎಲ್ಲ ಜನರನ್ನು ಕೂಡ ಅವನ ಕೈಯಿಂದ ವಶಪಡಿಸೋದಕ್ಕಾಗಿ ಯೇಸುವಿನ ಹಾಗೆ ಈ ಲೋಕದಲ್ಲಿ ಕಾರ್ಯನಿರ್ವಹಿಸೋದಕ್ಕಾಗಿ ನಾವು ಇರುವವರು. ಆದರೆ ಯೇಸು ಅಂತ ಪವರ್ಫುಲ್ ಲೈಫಲ್ಲಿ ಹೋಗಲಿಕ್ಕೆ ಕಾರಣ ಆತನ ಸೆಳೆತ ಜಾಸ್ತಿ, ತಂದೆಯೊಂದಿಗೆ ನಡೆಯುವಂಥ ಸೆಳೆತ, ತಂದೆಯೊಂದಿಗೆ ಪ್ರಾರ್ಥಿಸುವಂಥ ಸೆಳೆತ. ಏನೇ ಇರಲಿ, ಮಿನಿಸ್ಟ್ರಿಯೋ ಇನ್ನೊಂದು, ಎಲ್ಲದಕ್ಕಿಂತಲೂ ದೊಡ್ಡದು ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಏನಂತ ತೋರಿಸ್ರಿ ಗೊತ್ತುಂಟ? ನಮ್ಮ ಮೊಬೈಲ್ ವರ್ಕ್ ಮಾಡಬೇಕಾದ್ರೆ ಏನು ಮಾಡಬೇಕು? ಚಾರ್ಜ್ ಮಾಡಬೇಕಲ್ವಾ? ಸಾಧಾರಣ ಅದೇ ಸಂಗತಿಯನ್ನು ತೋರಿಸ್ತದೆ. ಈಗ ರಾತ್ರಿ ಹೊತ್ತಲ್ಲಿ ಚಂದ್ರ ಪ್ರಕಾಶಿಸ್ತಾನೆ ಅಲ್ವಾ? ರಾತ್ರಿ ಹೊತ್ತಲ್ಲಿ ಅದು ಯಾರ ಪ್ರಕಾಶ? ಸೂರ್ಯನ ಪ್ರಕಾಶ. ಸೂರ್ಯನ ಪ್ರಕಾಶವನ್ನು ಹೀರಿಕೊಂಡು ರಾತ್ರಿ ಹೊತ್ತಲ್ಲಿ ಬೆಳಕು ಕೊಡ್ತಾನೆ, ಅವನಿಗೆ ಪ್ರಕಾಶ ಇಲ್ಲ. ಅದೇ ಪ್ರಕಾರ ಪ್ರಿಯರೇ, ನಮ್ಮ ಹತ್ರ ಸ್ವಂತ ಪ್ರಕಾಶ ಇಲ್ಲದಿದ್ದರೂ ಕೂಡ ಯೇಸು ಕ್ರಿಸ್ತನ ಮೂಲಕ ದೇವರ ಪ್ರೀತಿಯಿಂದ ಆ ದೇವರ ಪ್ರಕಾಶ ನಮ್ಮಲ್ಲಿ ಹೊಳೆಯುವುದಕ್ಕಾಗಿ ಈ ಲೋಕದಲ್ಲಿ ನಾವು ಇಡಲ್ಪಟ್ಟ ಜ್ಯೋತಿರ್ಮಂಡಲಗಳಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಮಾಡಿದ ಕಾರ್ಯಗಳನ್ನು, ಅದಕ್ಕಿಂತ ಮಹತ್ತಾದ ಕಾರ್ಯಗಳನ್ನು ಮಾಡಬೇಕಾದರೂ ನಾನು ನೀವೇ. ಹಲ್ಲೆಲೂಯಾ. ಅದು ಹೇಗಂತ ಹೇಳ್ತೇನೆ. ಯೇಸು ಯಾರಾಗಿದ್ದರು? ಕೊನೆಯದಾಗಿ ಹೇಳಿದ್ರೆ ಮುಗಿಸ್ತೇನೆ ನಾನು. ಯೇಸು ಯಾರಾಗಿದ್ದರು? ಯೇಸು ಯಾರು? ಈ ಲೋಕಕ್ಕೆ ಬರುವಾಗ ಯಾರಾಗಿ ಬಂದಿದ್ದಾನೆ? ದೇವರಾಗಿ ಬಂದಿದ್ದಾನ? ದೇವಕುಮಾರನು ಅಥವಾ ದೇವರ ಮಗನಾಗಿ ಬಂದಿದ್ದಾನೆ. ಹೌದಾ? 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 ಎಸ್, ದೇವರ ಮಗನು. ಈಗ ದೇವರ ವಾಕ್ಯ ಹೊಸ ಒಡಂಬಡಿಕೆ ಕಾಲದ ಜನರಿಗೆ ಹೇಳ್ತದೆ, 1:12 ವಚನ, ಯಾರು ಆತನನ್ನು ಅಂಗೀಕಾರ ಮಾಡಿದ್ರು, ಅಂದರೆ ಆತನ ಹೆಸರಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಯಾರು ರಿಸೀವ್ ಮಾಡ್ತಾರೋ ಅವ್ರಿಗೆ ದೇವರ ಮಕ್ಕಳಾಗುವಂಥ ಅಥಾರಿಟಿ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಈಗ ರಿಸೀವ್ ಮಾಡಿದವರು, ದೀಕ್ಷಾಸ್ನಾನ ತಕ್ಕೊಂಡವರು, ಅವರು ಯಾವುದರಿಂದ ಹುಟ್ಟಿದವರು ಗೊತ್ತುಂಟಾ? ಯೋಹಾನ ಸುವಾರ್ತೆ 3:6 ವಚನ ಏನು ಹೇಳ್ತದೆ ನೋಡ್ರಿ? ಯೋಹಾನ ಸುವಾರ್ತೆ 3:6 ವಚನ. ಯೋಹಾನ ಸುವಾರ್ತೆ 3:6 ವಚನ. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಯಾರಲ್ಲಿ ಬಾರ್ನ್ ಅಗೇನ್ ಎಕ್ಸ್ಪೀರಿಯನ್ಸ್ ಇದೆಯಾ ಅವರು ಸ್ಪಿರಿಟಲ್ಲಿ ಬಾರ್ನ್ ಅಗೇನ್ ಆಗಿದ್ದಾರೆ. ದೇಹದಿಂದ ತಂದೆ ತಾಯಿಗಳ ಮೂಲಕ ನಾವು ಹುಟ್ಟಿ ಬಂದಿದ್ದೇವೆ, ಆದರೆ ಯೇಸುವನ್ನು ಅಂಗೀಕಾರ ಮಾಡೋದ್ರ ಮೂಲಕ ನಾವು ಸ್ಪಿರಿಟಲ್ಲಿ ಬಾರ್ನ್ ಅಗೇನ್ ಆಗಿದ್ದೇವೆ. ಹಲ್ಲೆಲೂಯಾ. ದೇವರ ಮಕ್ಕಳಾಗಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ವಾಕ್ಯ ನೋಡ್ರಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14 ಮತ್ತು 15ನೇ ವಚನ ನಾವು ಓದುವಾಗ, ರೋಮನ್ಸ್ ಚಾಪ್ಟರ್ 8 ವರ್ಸ್ 14-15. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದ್ದವರಲ್ಲ, ಅಲ್ಲ, ಮಗನ ಭಾವವನ್ನು ಹೊಂದಿದವರಾಗಿ. ಮಗನ ಭಾವವನ್ನು ಹೊಂದಿದವರು ಯಾರು? ಇಲ್ಲಿ ಹೇಳುವಂಥ ಮಗನ ಭಾವವನ್ನು ಹೊಂದಿದಂಥ ವ್ಯಕ್ತಿ, ಇಲ್ಲಿ ಹೇಳಲ್ಪಡುವವರು ಯಾರು ಗೊತ್ತುಂಟ? ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತ. ಕೇಳ್ರಿ, ಯಾರ್ಯಾರು ದೇವರ ಆತ್ಮನಿಂದ, ಹೋಲಿ ಸ್ಪಿರಿಟಿಂದ ಲೆಡ್ ಆಗೋರು, ದುರಾತ್ಮಗಳಿಂದಲ್ಲ. ಇವತ್ತು ನಾನೊಂದು ವಿಚಾರ ಹೇಳ್ತೇನೆ ನಿಮಗೆ, ಕೇಳಿ. ಯಾರ ಜೀವಿತದಲ್ಲಿ ಡಿಸೊಬಿಡಿಯನ್ಸ್ ಲೈಫ್ ಇದ್ದರೆ ಅದು ನೇರವಾಗಿ ಅನ್ಕ್ಲೀನ್ ಸ್ಪಿರಿಟಿಂದ ಲೀಡ್ ಆಗುವಂಥದ್ದು, ದುರಾತ್ಮನಿಂದ ಲೀಡ್ ಆಗುವಂಥದ್ದು ಡಿಸೊಬಿಡಿಯನ್ಸ್. ಅದು ನೋ ಡೌಟ್. ಅದಕ್ಕೆ ಬೇಕಾದಷ್ಟು ವಾಕ್ಯಗಳುಂಟು, ಸಮಯ ಇಲ್ಲ ಈಗ. ಆದರೆ ಯಾರ್ಯಾರು ದೇವರಾತ್ಮನಿಂದ ನಡೆಸಿಕೊಳ್ತಾರೋ ಅವರು ದೇವರ ಮಕ್ಕಳು, ಅವರು ವಿಧೇಯತೆಯಲ್ಲಿರ್ತಾರೆ. ಹಲ್ಲೆಲೂಯಾ. ಹಾಗಾದರೆ ಮೇಲೆ ಓದಿದಂಥ ವಾಕ್ಯ, ಈ ವಾಕ್ಯ ಏನು ತೋರಿಸಿ ಗೊತ್ತುಂಟ? ಇಲ್ಲಿ ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದಕ್ಕಿಂತ ಮುಂಚೆ ನಾವು ಯಾವುದು ಓದಿದೆವು? ಯಾರ್ಯಾರು ಆತನ ಅಂಗೀಕಾರ ಮಾಡಿದಾರೋ, ಅಂದರೆ ಆತನ ಹೆಸರಿನಲ್ಲಿ ನಮಗಿಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ. ಹಾಗಾದರೆ ಅಲ್ಲಿ ಮಕ್ಕಳು, ಇಲ್ಲಿ ಯಾರು? ಇಲ್ಲಿ ಯಾರು ಬರೆದಿದೆ? 1:12 ಮಕ್ಕಳು ಬರೆದಿದೆ, ಮತ್ತು 8, 14, 15 ಏನು ಬರೆದಿದೆ? ರೋಮನ್ಸ್
ಯಾರ್ಯಾರು ದೇವರಾತ್ಮನ ನಡೆಸಲ್ಪಡ್ತಾರೋ ಅವರು ದೇವರ ಮಕ್ಕಳು. ಹಾಗಾದರೆ ಖಾಲಿ ಹುಟ್ಟಿದರೆ, ಆತ್ಮನಿಂದ ಹುಟ್ಟಿದರೆ ಮಾತ್ರ ನಡೆಯುವುದಿಲ್ಲ. ಆ ಹುಟ್ಟಿಸಿದ ಆತ್ಮನಿಂದ ನಡೆಸಲ್ಪಡುವ ಮಕ್ಕಳು ಅವರು ಲೈಕ್ ಜೀಸಸ್, ಯೇಸುವಿನ ಹಾಗೆ ಇರುವವರು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಈ ಅಂತ್ಯ ದಿನಮಾನಗಳಲ್ಲಿ ಪ್ರಿಯರೇ, ಯೇಸುವಿನ ಹಾಗೆ ಮತ್ತು ಅದಕ್ಕಿಂತ ಮಹತ್ತಾದ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿ ನೀನಾಗಬೇಕಾದ್ರೆ, ಹಲ್ಲೆಲೂಯ, ಯೇಸುವಿನಲ್ಲಿ ಕೇಳಿಸಿಕೊಂಡ ಕಂಡು ಬಂದಂಥ ಸಂಗತಿಗಳಲ್ಲಿ, ಹಲ್ಲೆಲೂಯ, ಯೇಸು ಕೂಡ ಪವಿತ್ರಾತ್ಮನಿಂದ ಹುಟ್ಟಿದವನು, ಆದರೆ ಪವಿತ್ರಾತ್ಮನಿಂದ ನಡೆಸಲ್ಪಟ್ಟವನು, ದೇವರ ಒಂದು ಅನ್ಯೋನ್ಯತೆಯಲ್ಲಿದ್ದವನು, ದೇವರ ಒಂದು ಕಮ್ಯುನಿಕೇಷನಲ್ಲಿದ್ದವನು. ನೀವು ಕೂಡ ಅದೇ ರೀತಿ ಮುಂದೆ ಹೋಗುವಾಗ ಮಹತ್ತಾದ ಕಾರ್ಯಗಳು ಕಾಣ್ತದೆ. ಹಲ್ಲೆಲೂಯ. ಕೊನೆಯದಾಗಿ ಹೀಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಹೆವೆನ್, ಪರಲೋಕ ನನ್ನಿಂದ ನಿನ್ನಿಂದ ನಿರೀಕ್ಷಿಸ್ತಾ ಇದೆ. ಏನನ್ನು ನಿರೀಕ್ಷಿಸ್ತಾ ಇದೆ ಗೊತ್ತುಂಟ? ಏನನ್ನು ನಿರೀಕ್ಷಿಸ್ತಾ? ಫಲವನ್ನು ನಿರೀಕ್ಷಿಸ್ತಾ ಇದೆ. ಹಲ್ಲೆಲೂಯ. ನಾವು ಹೊರಟು ಹೋಗಿ ಫಲ ಕೊಡಬೇಕು. ನಾವು ಕೊಡುವಂಥ ಫಲ ಏನಾಗಬೇಕು? ನಿಲ್ಲುವಂಥದ್ದಾಗಿರಬೇಕು. ಯೇಸು ಸ್ವಾಮಿ ಹೊರಟು ಹೋಗಿ ಫಲ ಕೊಟ್ಟ. ಆ ಫಲ ನಿಂತದ್ರಿಂದ ಇವತ್ತು ನಾವಿದ್ದೇವೆ. ಹಲ್ಲೆಲೂಯ. ಆ ಫಲ ನಿಲ್ಲದಿದ್ದರೆ, ಅವತ್ತೇ ಅದು ಬಿದ್ದು ಹೋಗ್ತಾ ಇದ್ದರೆ ನಾವಿರ್ತಾ ಇದ್ವಾ? ಹಾಗಾದರೆ ಆರ್ ಯು ರೆಡಿ? ಯೇಸುವಿನ ಹಾಗೆ ಮತ್ತು ಅದಕ್ಕಿಂತಲೂ ಮಹತ್ತಾದ ಕಾರ್ಯಗಳಲ್ಲಿ ಉಪಯೋಗವಾಗುವುದಕ್ಕೆ ಯಾರೆಲ್ಲ ಸಿದ್ಧರಿದ್ದೀರಿ? ಒಂದ್ಸಲ ನಾವು ಎದ್ದು ನಿಂತ್ಕೊಳ್ಳೋಣ. ಹಲ್ಲೆಲೂಯ. ಆ ರೀತಿ ಉಪಯೋಗ ಆಗಬೇಕಂದ್ರೆ ಫಸ್ಟ್ ಬಾರ್ನ್ ಅಗೇನ್ ಎಕ್ಸ್ಪೀರಿಯನ್ಸ್ ಮತ್ತು ಸ್ಪಿರಿಟ್ ಲೀಡಿಂಗಿಂದ ನಡೆಸಲ್ಪಡುತ್ತಿರುವಂಥ ಎಕ್ಸ್ಪೀರಿಯನ್ಸ್, ಇದು ಜೀಸಸ್ನ ಎಕ್ಸ್ಪೀರಿಯನ್ಸ್ ಆಗಿತ್ತು. ಹಲ್ಲೆಲೂಯ, ಹಲ್ಲೆಲೂಯ. ಯಾವ ತಂದೆಯಿಂದ ಆತನು ಹುಟ್ಟಿ ಬಂದಿದ್ದಾನೋ ಆ ತಂದೆಯ ಸ್ನೇಹದಲ್ಲಿ, ಆ ಫೆಲೋಶಿಪ್ಪಲ್ಲಿ ಯಾವಾಗಲಿದ್ದ, ಆತನ ಜೊತೆ ಮಾತಾಡ್ತಾ ಇದ್ದ. ಹಲ್ಲೆಲೂಯ, ಹಲ್ಲೆಲೂಯ. ಈ ವಾಕ್ಯವನ್ನು ಕೇಳುವಾಗ ನಮ್ಮ ಜೀವಿತದಲ್ಲಿ ಎಷ್ಟು ಟೈಮ್ ವೇಸ್ಟ್ ಆಗಿ ಹೋಗ್ತಾ ಇದೆ, ಎಷ್ಟು ಟೈಮ್ ಉಪಯೋಗ ಮಾಡ್ತೇವೆ. ನಮ್ಮ ಸಮಯಗಳನ್ನು ಸಿಟ್ಟಲ್ಲಿ, ಅವಾಚ್ಯ ಮಾತುಗಳಲ್ಲಿ, ಸಿಟ್ಟು ಬಂದರೆ ಬಾಯಲ್ಲಿ ಬೇಡವಾದಂಥ ಮಾತುಗಳು ಬರೋದು, ಇದರಲ್ಲೇ ಕಳೀತಾ ಇದ್ದೇವ, ಅಥವಾ ಬೇರೆ ಬೇರೆಯಾದಂಥ ಟೈಮ್ ವೇಸ್ಟ್ ಮಾಡುವಂಥ ಸಂಗತಿಗಳು ಕಳೀತಾ ಇದ್ದೇವ. ಕಳೀತಾ ಇರೋದಾದರೆ ಹೇಗೆ ನಿನ್ನ ಜೀವಿತದ ಮೂಲಕ ಮಹತ್ತರವಾದಂಥ ಕಾರ್ಯಗಳಾಗ್ತದೆ. ಕೊನೆಯದಾಗಿ ನಾನು ಈ ಮಾತನ್ನು ಮಾತಾಡಿರೋದಾದರೆ ಪವಿತ್ರಾತ್ಮನ ಪ್ರೇರೇಪಣೆಯಿಂದನೇ ಮಾತಾಡಿದ್ದೇನೆ. ಹಲ್ಲೆಲೂಯ. ಇಲ್ಲಿರುವಂಥ ನೀವು ಪ್ರತಿಯೊಬ್ಬರು ದೇವರ ದೃಷ್ಟಿಯಲ್ಲಿ ಅಮೂಲ್ಯರು. ದೇವರು ನನ್ನನ್ನು, ನಿಮ್ಮನ್ನು ತನ್ನ ರಾಜ್ಯಕ್ಕಾಗಿ ಬಲವಾಗಿ ಉಪಯೋಗಿಸಿಕೊಳ್ಳಲಿಕ್ಕಿದ್ದಾನೆ. ದೊಡ್ಡ ಕಾರ್ಯಗಳು ನಡೀತದೆ. ಹಲ್ಲೆಲೂಯ, 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 ಹಲ್ಲೆಲೂಯ. ನೋಡ್ರಿ, ಒಂದಂತೂ ಸತ್ಯ, ನಾನಾಗಲಿ ನೀವಾಗಲಿ ಸ್ವಾಮಿಗೆ ಕನೆಕ್ಟ್ ಆಗಿದ್ದುಕೊಂಡು, ನಮ್ಮನ್ನು ಹುಟ್ಟಿಸಿದ ಆತನಿಗೆ ಕನೆಕ್ಟ್ ಆಗಿದ್ದುಕೊಂಡು ಆತನ ಜೊತೆ ಮಾತಾಡ್ತಾ ಇರುವಾಗ ಪರಲೋಕ ನಮಗೆ ಸ್ಪಂದಿಸ್ತದೆ. ಕೊನೆಯದಾಗಿ ಒಂದು ಕ್ಷಣ ನನ್ನನ್ನು ನೋಡಿ. ಯೇಸು ಸ್ವಾಮಿಯ ಕಾಲದಲ್ಲಿ ಪರಲೋಕ ಎಲ್ಲೆಲ್ಲಿ ಸ್ಪಂದಿಸಿತ್ತು ಪ್ರಾರ್ಥನೆಯ ಅವಧಿಯಲ್ಲಿ? ಒಂದು, ನೀರಿನ ದೀಕ್ಷಾ ಸ್ನಾನ. 2, ಎಲ್ಲಿ ಪರಲೋಕ ಸ್ಪಂದಿಸಿದೆ? ನೆನಪು ಮಾಡ್ರಿ, ಎಲ್ಲಿ ಸ್ಪಂದಿಸಿದೆ? ಕೆಲವು ಕಡೆಗಳಲ್ಲಿ ಪರಲೋಕ ಸ್ಪಂದಿಸಿದೆ. ಉಪವಾಸ ಇದ್ದಾಗ, ತನ್ನನ್ನು ಬಿಟ್ಟು ಕೊಡದೆ, ಸೈತಾನನಿಗೆ ಬಿಟ್ಟು ಕೊಡದೆ ಇದ್ದಾಗ, ಉಪವಾಸದ ಸಮಯದಲ್ಲಿ ಸೈತಾನನ ಒಂದು ಏನು ಬರ್ತದೆ? ಶೋಧನೆ ಬರ್ತದೆ. ಆದರೆ ಯೇಸು ಸ್ವಾಮಿ ತನ್ನನ್ನು ಬಿಟ್ಟು ಕೊಡಲೇ ಇಲ್ಲ. ಇಮ್ಮಿಡಿಯೇಟ್ ಆ ಟೈಮಲ್ಲೂ ಕೂಡ ಪರಲೋಕ ಏನಾಗಿದೆ? ಯೇಸುವಿಗೆ ಸ್ಪಂದಿಸಿದೆ. ಇನ್ನು ಬೇರೆ 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 ಸಮಯದಲ್ಲಿ ಯೇಸುವಿಗೆ ಪರಲೋಕ ಸ್ಪಂದಿಸಿದೆ. ಗೆತ್ಸೆಮನೆ ತೋಟದಲ್ಲಿದ್ದಾಗ, ಆ ಒಂದು ಹೋರಾಟದ ಪ್ರಾರ್ಥನೆ ಮಾಡುವಾಗ, ಬಲ ಇಲ್ಲದ ಸ್ಥಿತಿಯಲ್ಲಿದ್ದಾಗ ದೇವದೂತನು ಬಂದು ಉಪಚಾರ ಮಾಡಿದ್ದಾನೆ. ನೋಡಿ, ನಮ್ಮ ಪ್ರಾರ್ಥನಾ ಜೀವಿತ ಪರಲೋಕ ಸ್ಪಂದಿಸುವ ಪ್ರಾರ್ಥನಾ ಜೀವಿತವಾಗಬೇಕು. ಹಲ್ಲೆಲೂಯ. ಖಾಲಿ ಜಸ್ಟ್ ಹೋಗಿ ಕುಳಿತು ಜಸ್ಟ್ ಹೋಗಿ ಮಾಡಿ ಬರೋದಲ್ಲ. ಪರಲೋಕ, ತೆರೆದ ಪರಲೋಕದ ಅನುಭವ ಆಗಬೇಕು. ಸ್ಪಂದಿಸಿದ ಪರಲೋಕದ ಅನುಭವಕ್ಕೆ ನಾವು ಬರಬೇಕು. ಇದನ್ನು ಜಸ್ಟ್ ಆಗಿ ಕೇಳಬೇಡ್ರಿ. ಇವತ್ತಿನಿಂದಲೇ ಆ ನಿರೀಕ್ಷೆಯಲ್ಲಿ ಹೋಗೋಣ. ತೆರೆದ ಪರಲೋಕದ ಅನುಭವಕ್ಕೆ ಹೋಗಬೇಕು. ಸ್ವಾಮಿಯ ಮಾತನ್ನು ಯೇಸು ಕೇಳಿದಾಗೆ ನಾವು ಕೇಳಬೇಕು. ಹಲ್ಲೆಲೂಯ. ನೋಡಿ, ಯೇಸು ಸ್ವಾಮಿ ಪ್ರಾರ್ಥನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಪೇತ್ರನ ಕುರಿತಾಗಿ ಗೊತ್ತಾಗಿದೆ.
ಪೇತ್ರನನ್ನು ಸೈತಾನನು ಗೋಧಿಯಂತೆ ಒನಿಬೇಕೆಂಬುದಾಗಿ ಅಪ್ಪಣೆ ಕೇಳಿಕೊಂಡಿದ್ದಾನೆ. ಪೇತ್ರನು ಮಾತ್ರ ಅಲ್ಲ, ಅಲ್ಲಿ ಹಿಬ್ರು ಮೂಲ ಭಾಷೆಯಲ್ಲಿ ಅದು ಏಕವಚನ ಅಲ್ಲ, ಬಹುವಚನ. ನಿನ್ನನ್ನು ಅಂತ ಬರೆದಲ್ಲ, ನಿಮ್ಮನ್ನು ಅಂತ ಅರ್ಥ. ಅದು ಹಿಬ್ರಿಯ ಮೂಲ ಭಾಷೆಯಲ್ಲಿ ನಿಮ್ಮನ್ನು ಅಂದರೆ ಅಲ್ಲಿರುವಂಥ ಶಿಷ್ಯ ಬೃಂದವನ್ನು ಎಲ್ಲವನ್ನು ಯೇಸುವಿನ ಮರಣ ಕಾಲದಲ್ಲಿ ಒನಿಲಿಕ್ಕೆ ಅಪ್ಪಣೆ ಕೇಳಿಕೊಂಡಿದ್ದಾನಂತೆ. ಯೇಸು ಪ್ರಾರ್ಥನಾ ವ್ಯಕ್ತಿಯಾದಂಥ ಯೇಸುವಿಗೆ ಭೂಲೋಕದಲ್ಲಿ ಇರುವಾಗಲೇ ಪೇತ್ರನ ಕುರಿತಾಗಿ ಗೊತ್ತಾಗ್ತಾ ಉಂಟು. ಪೇತ್ರನನ್ನು ಸೇವೆಯಿಂದ ಕೆಳಗಾಕುವುದಕ್ಕಾಗಿ ಆಲ್ರೆಡಿ ಪರ್ಮಿಷನ್ ತಗೊಂಡು, ಅವನನ್ನು ಕುಟ್ಟುವುದಕ್ಕಾಗಿ ಒನಿಲಿಕ್ಕಾಗಿ ಪರ್ಮಿಷನ್ ತಗೊಂಡು ಬರ್ತಾ ಇದ್ದಾನೆ. ಯೇಸು ಸ್ವಾಮಿಗೆ ಗೊತ್ತಾಗ್ತಾ ಇದೆ, ಪ್ರಾರ್ಥನಾ ವ್ಯಕ್ತಿಗೆ ಯಾರ ಜೀವಿತದಲ್ಲಿ ಸೈತಾನನ ಪ್ಲಾನ್ ಏನುಂಟಂದು ಗೊತ್ತಾಗ್ತದೆ. ಹಲ್ಲೆಲೂಯಾ. ಯೇಸುವಿನ ಹಾಗೆ ಆಪರೇಟ್ ಆಗುವಂಥ ವ್ಯಕ್ತಿಗೆ ಇತರರ ಜೀವಿತದಲ್ಲಿ ಸೈತಾನನು ಮಾಡಿದಂಥ ಪ್ಲಾನ್ನ ಕುರಿತಾಗಿ ಗೊತ್ತಾಗ್ತದೆ. ಗೊತ್ತಾದ ಕೂಡಲೇ ಯೇಸು ಏನು ಮಾಡಿದ್ರು ಗೊತ್ತುಂಟಾ? ಯೇಸು ಪ್ರಾರ್ಥನೆ ಮಾಡಿದ್ರು. ಹಲ್ಲೆಲೂಯಾ. ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂಬುದಾಗಿ ನಾನು ನಿನಗೋಸ್ಕರ ಪ್ರಾರ್ಥಿಸ್ತೇನೆ ಎಂಬುದಾಗಿ ಹೇಳಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ಹಾಗೆ ಹೋಗುವಾಗ ಅನೇಕರಿಗೆ ಉಪಕಾರ ಮಾಡೋದಕ್ಕೆ ನಮಗೆ ಏನಾಗ್ತದೆ ಗೊತ್ತುಂಟಾ? ಅವರಿಗೆ ಸಪೋರ್ಟ್ ಮಾಡೋದಕ್ಕಾಗಿ ನಮಗೆ ಬಲ ಸಿಗ್ತದೆ. ಕೊನೆಯದಾಗಿ ಅಪೊಸ್ತಲರ ಕೃತ್ಯ 10:38 ಏನು ಹೇಳ್ತಾರೆ ಗೊತ್ತುಂಟಾ? ನಜರೇತಿನ ಯೇಸುವನ್ನು ದೇವರು ಬಲದಿಂದಲೂ ಪವಿತ್ರಾತ್ಮದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದ್ರಿಂದ ಆತನು ಉಪಕಾರ, ಸೈತಾನ್ನಿಂದ ಬಾಧಿಸಲ್ಪಡುತ್ತಿರುವವರಿಗೆ ಉಪಕಾರ ಮಾಡುತ್ತಾ ಸಂಚರಿಸಿದನಂತೆ. ಹಲ್ಲೆಲೂಯಾ. ಒಂದು ವಿಷಯ ಹೇಳ್ತೇನೆ, ಭೂಲೋಕದಲ್ಲಿ ಯೇಸುವಿನ ಹಾಗೆ ಇರುತ್ತಾದರೆ, ಹಲ್ಲೆಲೂಯಾ, ದೇವರು ಕ್ರಿಸ್ತನಲ್ಲಿ ತನ್ನ ಮಗನ ಹಾಗೆ ಮಾಡಿದ್ದಾನೆ. ಮಗನ ಭಾವ ಹೊಂದಿದವರು ನಾವು. ಆತನ ಹಾಗೆ ರಿಲೇಷನ್ಶಿಪ್ ಮಾತ್ರ ಅಲ್ಲ, ಫೆಲೋಶಿಪ್ ಆ್ಯಂಡ್ ಕಮ್ಯುನಿಕೇಷನ್ ನಲ್ಲಿ ನಾವು ಇರುವಾಗ, ಹಲ್ಲೆಲೂಯಾ, ದೊಡ್ಡ ಕಾರ್ಯ ನಡೀತದೆ. ಸೈತಾನಿಂದ ಬಾಧಿಸಲ್ಪಡುತ್ತಿರುವವರು ನಿಮ್ಮ ಮೂಲಕ ಬಿಡುಗಡೆ ಆಗ್ತಾರೆ. ಹಲ್ಲೆಲೂಯಾ. ಈ ದಿನಗಳಲ್ಲಿ ಕೇಳ್ರಿ, ಸೇವೆಯಲ್ಲಿ ಹೋಗುವಾಗ ನನ್ನ ಅನುಭವ ಏನಾಗಿದೆ ಗೊತ್ತುಂಟಾ? ಯಾರಾದರೂ ಫೋನ್ ಮಾಡಿದರೆ ಬರ್ತೇನಂತ ಹೇಳಿದರೆ ಅದೊಂಥರ ಅಂಥ ಪರಿಸ್ಥಿತಿಗಳಿರುವಾಗ, ಕಠಿಣ ಪರಿಸ್ಥಿತಿ, ಬರ್ತೇನಂತ ಹೇಳುವಾಗ ಅಲ್ಲಿ ಹೋಗುವಾಗಲೇ ಆಲ್ರೆಡಿ ಗಾಡ್ಸ್ ಪ್ರೆಸೆನ್ಸ್ ಹೋಗಿ ಕಾರ್ಯ ಮಾಡಿರ್ತದೆ. ಅದನ್ನು ನಾನು ನೋಡ್ತಾ ಇದ್ದೇನೆ. ನನಗೀಗ ತಿಳುವಳಿಕೆ ಬಂದಿದೆ, ನಾನು ಈ ಭೂಲೋಕದಲ್ಲಿ ಏನಾಗಿದ್ದೇನೆ? ಕ್ರಿಸ್ತನ ದೇಹ ಅಂದರೆ ಕ್ರಿಸ್ತನೇ, ಒಂದು ಲೆಕ್ಕದಲ್ಲಿ ಕ್ರಿಸ್ತನೇ ಆಗಿದ್ದೇನೆ. ಆ ರೀತಿ ತಪ್ಪು ತಿಳ್ಕೊಳ್ಬೇಡಿ. ಸರ್ವಶಕ್ತ, ಸರ್ವವ್ಯಾಪಿ, ಸರ್ವಜ್ಞಾನಿ ಅಲ್ಲ, ದೇವರ ನಿಯೋಗ ನೆರವೇರಿಸುವ ಕ್ರಿಸ್ತನಾಗಿದ್ದೇನೆ ನಾನು. ಹಲ್ಲೆಲೂಯಾ. ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿಯೇ ನೀವು ಭೂಲೋಕದಲ್ಲಿದ್ದೀರಿ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಅದಕ್ಕೆ ತಿಳುವಳಿಕೆಗೆ ಬಂದಿದೆ. ಆದ್ದರಿಂದ ನಾನು ನೋಡ್ತಾ ಇದ್ದೇನೆ, ಬಹಳಷ್ಟು ಕಾರ್ಯಗಳು ಇಲ್ಲಿಂದ ಹೋಗುವಾಗಲೇ ಅಲ್ಲಿ ನಡೀತಿರೋದನ್ನು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಜೀವಿತದಂಥ ಕಾರ್ಯವನ್ನು ನೋಡುವುದಕ್ಕೆ ದೇವರು ಬಯಸ್ತಾ ಇದ್ದಾನೆ. ನಿಮ್ಮ ಮೂಲಕ ದೇವರ ಶಕ್ತಿ ಹರಿದು ಅನೇಕರು ಬಿಡುಗಡೆಯಾಗಿ ರಕ್ಷಣೆಗೆ ಬರುವುದನ್ನು ನೋಡೋದಕ್ಕೆ ದೇವರು ಬಯಸ್ತಾನೆ. ಆದ್ದರಿಂದ ನಮ್ಮ ಲೈಫ್, ಯೇಸುವಿನ ಲೈಫನ್ನು ಕಲಿತುಕೊಂಡ ನಾವು ನಮ್ಮ ಲೈಫನ್ನು ಕಂಪೇರ್ ಮಾಡೋಣ ಯೇಸುವಿನೊಂದಿಗೆ. ಹಲ್ಲೆಲೂಯಾ. ಆ ಸ್ವರೂಪ ನಮ್ಮಲ್ಲಿ ಇಲ್ಲದಿರೋದಾದರೆ ಆ ಸ್ವರೂಪಕ್ಕೆ ಬರುವುದಕ್ಕಾಗಿ ನಮ್ಮನ್ನು ಬಿಟ್ಟು ಕೊಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೊಂದು ಹಾಡು ಹಾಡೋಣ, ಮತ್ತಷ್ಟು ಹತ್ತಿರ ನನ್ನ ತಕೋ ಎಂಬುದಾಗಿ. ಥ್ಯಾಂಕ್ ಯು ಜೀಸಸ್. ದೇವರ ಕಾರ್ಯ ಈ ಸ್ಥಳದಲ್ಲಿ ನಡೀತಾ ಇದೆ. ಯೇಸು ಎಲ್ಲಿ ಕೂಡ ಟೈಮ್ ವೇಸ್ಟ್ ಮಾಡಿದ್ದು ನಮಗೆ ಗೊತ್ತಾಗೋದಿಲ್ಲ. ಯೇಸು ಸಮಯ ಸದುಪಯೋಗ ಪಡಿಸ್ಕೊಂಡ. ಅದೇ ಪ್ರಕಾರ ದೇವರ ಹತ್ರ ಹೇಳೋಣ, ನಾನು ಕೂಡ ಸ್ವಾಮಿ, ನಾನು ಕೂಡ ನಿನ್ನ ಹಾಗೆ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಜ್ಞಾನದಿಂದ ತುಂಬಿಸು, ಬಲದಿಂದ ತುಂಬಿಸು, ಬಲದಿಂದ ತುಂಬಿಸು. ವಿಧೇಯತೆ ಮತ್ತು ಪ್ರಾರ್ಥನೆ ಅದು ನನ್ನ ಬೆನ್ನೆಲುಬಾಗಿರಲಿ. ಪ್ರಾರ್ಥನೆ ಮಾಡಿರಿ, ಪ್ರಾರ್ಥನೆ ಮಾಡಿರಿ. ಒಂದು ಕ್ಷಣ ಕರ್ತನ ಮೇಜಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರೇ, ಲೈವಲ್ಲಿರುವಂಥ ಪ್ರತಿಯೊಬ್ಬರು ಮಕ್ಕಳು ಮತ್ತು ಮುಂದಕ್ಕೆ ಲೈವ್ ನೋಡುವವರು ಈ ವಾಕ್ಯ ಅವರ ಜೀವಿತದಲ್ಲಿ ಕಾರ್ಯನಿರ್ವಹಿಸಲಿ, ಅದ್ಭುತವನ್ನು ಕಾಣಲಿ, ಮಹತ್ಕಾರ್ಯವನ್ನು ಕಾಣಲಿ. ನಿನ್ನ ಹಾಗೆ ಲೋಕದಲ್ಲಿ ಮುಂದುವರೆದು ದೇವರೇ ಮಹತ್ತಾದ ಕಾರ್ಯಗಳನ್ನು ಮಾಡುವವರಾಗಿರಲಿ, ಪರಲೋಕಕ್ಕೆ ಮಹಿಮೆ ತರುವವರಾಗಿರಲಿ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್, ಆಮೆನ್. ಕರ್ತನ ಮೇಜಿಗೆ ಬರುವುದಕ್ಕೆ ನಮ್ಮನ್ನು ಸಿದ್ಧಪಡಿಸ್ಕೊಂಡು